ದಶಮ ಡಿಂಡಿಮ ಸೌರಭ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ. ಕರಾವಳಿಯಲ್ಲಿ ಯಕ್ಷಗಾನ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲೂ ಡೇರೆ ಮೇಳಗಳು ಮತ್ತು ಬಯಲಾಟದ ಮೇಳಗಳು ತುಂಬಾ ಪ್ರದರ್ಶನಗಳನ್ನು ನೀಡ್ತಾ ಇದೆ ಹಾಗೂ ತುಂಬಾ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ. ಹಾಗೆ ಯಕ್ಷ ಸೌರಭ ಶ್ರೀ ಹಿರೇಮಹಾಲಿಂಗೇಶ್ವರ ಕಲಾರಂಗ ಕೋಟ, ಈ ಹವ್ಯಾಸಿ ಕಲಾರಂಗವು ಈಗ ದಶಮ ಸಂಭ್ರಮದಲ್ಲಿದೆ. ಅದರ ಬಗ್ಗೆ ನಾವು ಇದೀಗ ಚರ್ಚಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಯಕ್ಷ ಸೌರಭ ಕಲಾರಂಗದ ಅಧ್ಯಕ್ಷರಾದ ರಾಘವೇಂದ್ರ ಕರ್ಕೇರ ಕೋಡಿ. ಇವರು ಕೂಡ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ನಮಸ್ತೆ ಸರ್. ಹಾಗೆ ಅವರೊಂದಿಗೆ ನಮ್ಮ ಜೊತೆ ಇದ್ದಾರೆ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ಹರೀಶ್ ಭಂಡಾರಿ ಗಿಳಿಯಾರ್. ಇವರಿಗೂ ಕೂಡ ಸ್ವಾಗತ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಖ್ಯಾತ ಯಕ್ಷಗುರುಗಳಾದ ಪ್ರಸಾದ್ ಮೊಗವೆಟ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಯಕ್ಷ ಸೌರಭ ಕಲಾರಂಗದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶ್ರೀನಾಥ್ ಉರಳ, ಇವರಿಗೂ ಕೂಡ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಧ್ಯಕ್ಷರೇ, ದಶಮಾನೋತ್ಸವ ಅಂದ್ರೆ ಒಂದ್ ರೀತಿ ಸಂಭ್ರಮ. ಆ ಸಂಭ್ರಮವನ್ನ ನೀವು ಯಾವ ರೀತಿ ಹಂಚ್ಕೊಳ್ತೀರಿ ಸರ್? ಸಮಸ್ತ ಎಲ್ಲ ಯಕ್ಷಗಾನ ಕಲಾ ರಸಿಕರಿಗೆ ಹೊಂದಿಸಿಕೊಡ್ತಾ, ಯಕ್ಷ ಸೌರಭ ಶ್ರೀ ಹಿರೇಮಹಾಲಿಂಗೇಶ್ವರ ಕಲಾರಂಗವು ಇಂದಿಗೆ ಪ್ರಾರಂಭವಾಗಿ 10 ವರ್ಷಗಳ ಅವಧಿಯನ್ನು ಮುಕ್ತಾಯಗೊಳಿಸುತ್ತಾ ಬಂದಿದೆ. ಈ ದಶಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿ ನಮ್ಮ ಯಕ್ಷ ಸೌರಭದ ಸಮಿತಿ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಪ್ರಸಾದ್ ಕುಮಾರ್ ಮೊಗಬೆಟ್ಟರವರ ದಕ್ಷ ಮಾರ್ಗದರ್ಶನ, ಹಿರಿಯರಾಗಿರ್ತಕ್ಕಂಥ ಎಲ್ಲ ಸಂಘದ ಸದಸ್ಯರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ಕಿರಿಯ ಸದಸ್ಯರ ಸಹಕಾರವನ್ನು ಪಡೆದುಕೊಂಡು ಈ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂಭ್ರಮಾಚರಣೆಯಲ್ಲಿ ಯಾವ ರೀತಿಯ ಆಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕೆನ್ನುವುದಾಗಿ ಆಡಳಿತ ಸಮಿತಿಯು ಚರ್ಚೆ ಮಾಡಿದಾಗ, ಮೊದಲನೇದಾಗಿ ಗಾನ ವೈಭವವನ್ನು ಹಮ್ಮಿಕೊಳ್ಬೇಕು. ನಮ್ಮ ದಶಮಾನೋತ್ಸವದ ಈ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಸುಶ್ರಾವ್ಯವಾಗಿರ್ತಕ್ಕಂಥ ಗಾನ ವೈಭವ ಪಟ್ಲ ಸತೀಶ್ ಶೆಟ್ರು ಹಾಗೂ ಬಡಗುತಿಟ್ಟಿನ ಹೆಸರಾಂತ ಭಾಗವತರಾಗಿರ್ತಕ್ಕಂಥ ರಾಘವೇಂದ್ರ ಮಯ್ಯರವರ ಸಾರಥ್ಯವನ್ನು ಪಡೆದುಕೊಂಡು ಈ ಗಾನಮಯವನ್ನು ಪ್ರಥಮ ಬಾರಿಗೆ ಕೋಟದಲ್ಲಿ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದೇವೆ. ಅದಾದ ನಂತರ ದಶಮಾನೋತ್ಸವ ಸಂಭ್ರಮಾಚರಣೆಯ ಸಭಾ ಕಾರ್ಯಕ್ರಮ ನಡೀತದೆ. ಈ ಅದ್ಭುತವಾಗಿರ್ತಕ್ಕಂಥ ಸಭಾ ಕಾರ್ಯಕ್ರಮದಲ್ಲಿ ಯಕ್ಷ ಸೌರಭ ಪ್ರಶಸ್ತಿಯನ್ನು ತೆಂಗುತಿಟ್ಟಿನ ಅಗ್ರಮಾನ್ಯ ಭಾಗವತರು ಹಾಗೂ ಕಲಾವಿದರ ಪಾಲಿನ ಕಾಮಧೇನು ಆಗಿರ್ತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಕೊಡುವುದಂತ ನಮ್ಮ ಯಕ್ಷ ಸೌರಭ ಸಮಿತಿಯು ನಿರ್ಣಯ ಮಾಡಿ ಆ ಭವ್ಯವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಅದನ್ನು ಪ್ರದಾನಿಸುವುದು ಎಂದು ತೀರ್ಮಾನಿಸಿದ್ದೇವೆ. ಅದಲ್ಲದೆ ದಶಮಾನೋತ್ಸವದ ಪ್ರಯುಕ್ತ ವಿಶೇಷ ಪ್ರಶಸ್ತಿಯ ಮತ್ತೊಂದನ್ನು ಕೊಡಲಿಕ್ಕೆ ಕೂಡ ನಾವು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದೇವೆ. ಅದುವೇ ನಮ್ಮೂರಿನ ಧರ್ಮರತ್ನಾಕರರು ಶ್ರೀಯುತ ಆನಂದ್ ಕುಂದರ್ ಸರ್ ಇವರಿಗೆ ನಮ್ಮ ಸಮಿತಿಯು ಬಹಳ ತುಂಬ ಪ್ರೀತಿಯಿಂದ ಈ ಪ್ರಶಸ್ತಿಯನ್ನು ಕೂಡ 26ನೇ ತಾರೀಕು ನೀಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಗಾಗಿ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೂ ಕೂಡ ಕೊಲ್ಲೂರು ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾಗಿರ್ತಕ್ಕಂಥ ಬಾಬು ಹೆಗ್ಡೆ ಅವರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಭವ್ಯವಾಗಿರ್ತಕ್ಕಂಥ ವೇದಿಕೆಯ ಮುಖ್ಯ ಅಭ್ಯಾಗತರಾಗಿ ನಮ್ಮ ನೆಚ್ಚಿನ ಸಂಸದರು ಶ್ರೀನಿವಾಸ ಪೂಜಾರಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನೆಚ್ಚಿನ ಶಾಸಕರು ಕಿರಣ್ ಕುಮಾರ್ ಕೊಡ್ಗೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಈ ಮುಖ್ಯ ವೇದಿಕೆಯಲ್ಲಿ ಮಯ್ಯ ಯಕ್ಷ ಪ್ರತಿಷ್ಠಾನದ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ರಶಿಕುಮಾರ್ ಮಯ್ಯರವರು ಕೂಡ ಈ ವೇದಿಕೆಯಲ್ಲಿ ಇರ್ತಾರೆ. ಹಾಗೆ ಗುರುನರಸಿಂಹ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳು KS ಕಾರಂತ್ರವರು ಕೂಡ ಈ ವೇದಿಕೆಯಲ್ಲಿ ಇರ್ತಾರೆ. ಹಾಗೆ ಸಮಾಜ ಸೇವಕರಾಗಿರ್ತಕ್ಕಂಥ ಉದ್ಯಮಿಗಳು ಕೂಡ ಆಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಹಾಗೆ ಗೋವಿಂದ ಬಾಬು ಪೂಜಾರಿ ಅವರು ಉದ್ಯಮಿಗಳು, ದಿನೇಶ್ ಹೆಗ್ಡೆ ಮುಳ್ಳೆಹಳ್ಳಿಯವರು, ರವಿ ಬಸ್ರವರು ಖ್ಯಾತ ಚಲನಚಿತ್ರ ನಿರ್ದೇಶಕರು, KR ನಾಯಕ್ ಸೂಪರ್ ಗ್ರೇಟ್ ವಿದ್ಯುತ್ ಗುತ್ತಿಗೆದಾರರು, MC ಚಂದ್ರಶೇಖರ್, ಹಾಗೆ ಡಾಕ್ಟರ್ ಕೃಷ್ಣಕಾಂಚನ್ ಕೋಟಾ CA ಬ್ಯಾಂಕ್ನ ಅಧ್ಯಕ್ಷರು,
ಶ್ರೀ ಶಂಭು ಪೂಜಾರಿ ಅವರು ಅಧ್ಯಕ್ಷರು, ಶ್ರೀ ರಾಮಾಂಜನೇಯ ಸೌಹಾರ್ದ ಸಹಕಾರಿಯ ಸಂಸ್ಥೆಯ ಅಧ್ಯಕ್ಷರು, ಹಾಗೆ ನಮ್ಮ ಸಂಸ್ಥೆಯ ಮುಖ್ಯ ಸಲಹೆಗಾರರಾಗಿರ್ತಕ್ಕಂಥ ವಕೀಲರು ಟಿ ಮಂಜುನಾಥ್ ಗಿಳಿಯಾರ್ ಹಾಗೂ ಭೋಜ ಪೂಜಾರಿ, ಮತ್ತೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಬ್ರಹ್ಮಾವರ ವಲಯದ ರಾಜೇಶ್ ಗಾಣಿಗ ಅಚಲಾಡಿ, ಇವರೆಲ್ಲರ ಸಮ್ಮುಖದಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಯಕ್ಷ ಸುರಭಿ ಅನ್ನುವಂಥ ಪ್ರಶಸ್ತಿಯನ್ನು ಪ್ರದಾನಿಸಲಿಕ್ಕೆ ನಮ್ಮೊಡನೆ ಬರಲಿಕ್ಕಿದ್ದಾರೆ ಶ್ರೀಯುತ ಕೃಷ್ಣಮೂರ್ತಿ ಮಂಜರು, ಮಾಣಕಟ್ಟೆ ಉದ್ಯಮಿಗಳು, ಹೈದರಾಬಾದ್. ಇವರೆಲ್ಲರ ಸಮ್ಮುಖದಲ್ಲಿ ನಾವೇನು ದಶಮಾನೋತ್ಸವ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡಬೇಕನ್ನುವಂಥ ಆಶಯವನ್ನು ಹೊಂದಿದ್ದೇವೆ. ಸಭಾ ಕಾರ್ಯಕ್ರಮದ ಮುಖ್ಯ ಭಾಗದಲ್ಲಿ ನಮ್ಮನ್ನು ಈ 10 ವರ್ಷಗಳ ಕಾಲ ಸುಸಜ್ಜಿತವಾಗಿ ನಮ್ಮನ್ನು ತಯಾರುಗೊಳಿಸಿದಂಥ ನಮ್ಮ ಯಕ್ಷಗುರುಗಳು, ನಮ್ಮ ಸಂಸ್ಥೆಯ ಗುರುಗಳು ಆಗಿರ್ತಕ್ಕಂಥ ಶ್ರೀಯುತ ಪ್ರಸಾದ್ ಕುಮಾರ್ ಮುಗಬೆಟ್ಟು ಗುರುಗಳನ್ನು ವಿಶೇಷ ರೀತಿಯಲ್ಲಿ ಗೌರವಪೂರ್ಣವಾಗಿ ನಾವು ಎಲ್ಲ ಸಂಘದ ಸದಸ್ಯರು ಕೂಡ ಗುರುವಂದನೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಅದು ಕೂಡ ಈ ಮುಖ್ಯ ವೇದಿಕೆಯಲ್ಲಿಯೇ ಕೂಡ ನಡೀಲಿಕ್ಕಿದೆ. ಹಾಗೆ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಪೈ ಮತ್ತು ಶ್ರೀ ಶಂಕರ ದೇವಾಡಿಗ ಕಾರ್ಕಳ, ಇವರು ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು, ಎಲ್ಲರಿಗೂ ಕೂಡ ಮಾರ್ಗದರ್ಶಕರು. ಇವರನ್ನು ಕೂಡ ಆತ್ಮೀಯವಾಗ ಬಹಳ ಪ್ರೀತಿಯಿಂದ ನಾವು ಸಂಘದ ಸದಸ್ಯರೆಲ್ಲರೂ ಕೂಡ ಅವರನ್ನು ಗೌರವಿಸಲಿಕ್ಕಿದ್ದೇವೆ. ಮತ್ತು ದಶಮಾನೋತ್ಸವ ಅಂತ ಹೇಳಿದರೆ ಕೇವಲ 1-2 ಸಮ್ಮಾನಗಳು ನಡೆಯುವುದಲ್ಲ, 10 ಸಂಸ್ಥೆಗಳನ್ನು ಕರೆದು ಅವರನ್ನು ಕೂಡ ಗುರುತಿಸಬೇಕು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸುವರ್ಣ ಪರ್ವವನ್ನು ಕಾಣ್ತಿರ್ತಕ್ಕಂಥ ಪ್ರಮುಖ ಸಂಸ್ಥೆ ಸಾಲಿಗ್ರಾಮ ಮಕ್ಕಳ ಮೇಳ, ಅವರ ಉಪಾಧಿಯಲ್ಲಿ ಅಜಪುರ ಸಂಘ ಆಗಿರ್ಬೋದು, ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾ ಸಂಘ ಅಮಲ್ಪಾಡಿ ಆಗಿರ್ಬೋದು, ದೊಂಡೇರಂಗಡಿ ಸಂಘ ಆಗಿರ್ಬೋದು, ಗಜಾನನ ಯಕ್ಷಗಾನ ಕಲಾ ಸಂಘ ತೊಟ್ಟಮ್ಮ ಆಗಿರ್ಬೋದು, ಯಶಸ್ವಿ ಕಲಾವೃಂದ ತೆಕ್ಕಟ್ಟೆ, ಒಡ್ಡರ್ಸೆ ಮಹಾಲಿಂಗೇಶ್ವರ ಕಲಾರಂಗ, ಯಕ್ಷ ನುಡಿಸಿರಿ ಸಿದ್ದಾಪುರ, ಮಹಾಗಣಪತಿ ಯಕ್ಷಕಲಾ ಸಮಿತಿ ಮೋರ್ಟು, ಸುವರ್ಣ ಯಕ್ಷ ಬಳಗ ಕೋಟ ಹಾಗೂ ಯಕ್ಷಕೇದಿಗೆ ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ಎಡಾಡಿ ಮತ್ಯಾಡಿ, ಇದಿಷ್ಟು 10ಕ್ಕೂ ಹೆಚ್ಚಿನ ಸಂಘ ಸಂಸ್ಥೆಗಳನ್ನು ಕರೆಸಿ ಗೌರವಪೂರ್ಣವಾಗಿ ಅವರನ್ನು ಸನ್ಮಾನಗೊಳಿಸಬೇಕೆನ್ನುವಂಥ ಮಹದಾಸೆಯನ್ನು ನಮ್ಮ ಸಮಿತಿ ಹೊಂದಿದೆ. ಅದರಂತೆ ಈ ಯಕ್ಷ ಸೌರಭದ ಭವ್ಯವಾಗಿರ್ತಕ್ಕಂಥ ಈ ವೇದಿಕೆಯಲ್ಲಿ ಈ ಸನ್ಮಾನ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಈ ಒಂದು ಅದ್ಭುತ ವೇದಿಕೆಯ ನಂತರ ಕೋಟ ಪರಿಸರದಲ್ಲಿ ವಿಶೇಷ ಎಂಬಂತೆ, ಹವ್ಯಾಸಿ ಕಲಾರಂಗದಲ್ಲಿ ವಿಶೇಷ ಎಂಬಂತೆ ತೆಂಕು ಮತ್ತು ಬಡಗುತಿಟ್ಟಿನ ಪ್ರತಿಷ್ಠಿತ ಕಲಾವಿದರನ್ನ ಒಳಗೊಂಡಂತ ಒಂದು ಕೂಡಾಟವು ಕೂಡ ನಡೆಯಲಿಕ್ಕಿದೆ. ಅದು ನಮ್ಮ ಗುರುಗಳಾಗಿರ್ತಕ್ಕಂಥ ಪ್ರಸಾದ್ ಕುಮಾರ್ ಮುಗಬೆಟ್ಟರವರ ನಿರ್ದೇಶನದೊಂದಿಗೆ. ಬಡಗುತಿಟ್ಟಿನಲ್ಲಿ ನಮ್ಮ ಪ್ರತಿಷ್ಠಿತ ಯಕ್ಷ ಸೌರಭದ ಸದಸ್ಯರೇ ಈ ಪಾತ್ರಗಳನ್ನು ಮಾಡ್ತಾರೆ. ತೆಂಕುತಿಟ್ಟಿನಲ್ಲಿ ಆಯ್ದ ಮಂಗಳೂರು ಹವ್ಯಾಸಿ ಯಕ್ಷಗಾನ ಕಲಾ ಸಂಘದ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದೊಂದು ಹವ್ಯಾಸಿ ಯಕ್ಷರಂಗ ಭೂಮಿಕೆಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ, ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಕ್ಷ ಸೌರಭ ಈಗಾಗಲೇ ಹಲವಾರು ಇತಿಹಾಸಗಳನ್ನು ಸೃಷ್ಟಿ ಮಾಡಿದೆ, ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಟ್ಟಣಿಗೆ ಆಟ ಆಗಿರ್ಬೋದು, ಜೋಡಾಟ ಆಗಿರ್ಬೋದು, ದೊಂದಿ ಬೆಳಕಿನ ಆಟ ಆಗಿರ್ಬೋದು, ಈಗಾಗಲೇ ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ಇತಿಹಾಸ ನಿರ್ಮಿಸುವಂಥ ಕಾರ್ಯಕ್ರಮವನ್ನು ಆಗಿದೆ. ಅದರಲ್ಲೂ ಹವ್ಯಾಸಿ ಯಕ್ಷಗಾನ ಕ್ಷೇತ್ರದಲ್ಲಿ ದಾಖಲೆಯ ಯಕ್ಷಗಾನ ಸಪ್ತಾಹ ಕಾರ್ಯಕ್ರಮಗಳು ಈಗಾಗಲೇ ನಾವು ಗುರುನರಸಿಂಹ ದೇವಸ್ಥಾನ ಸಾಲಿಗ್ರಾಮದಲ್ಲಿ ಮಾಡಿ ಮುಗಿಸಿದ್ದೇವೆ. ಇಂಥ ಇತಿಹಾಸ ಇರುವಂಥ ಬಹುದೊಡ್ಡ ಯಕ್ಷ ಸೌರಭ ಕಲಾರಂಗದ ದಶಮಾನೋತ್ಸವ ಕಾರ್ಯಕ್ರಮನ ಮಾಡಲಿಕ್ಕೆ ಅದು ನನ್ನ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ನಮ್ಮ ನೆಚ್ಚಿನ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀನಾಥ್ ಉರಲ್ರ ಚಿತ್ರಪಾಡಿ ಇವರ ಸಂಪೂರ್ಣ ಸಹಕಾರವನ್ನು ಪಡೆದುಕೊಂಡು ಸ್ಥಾಪಕಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಭಂಡಾರಿ ಗಿಳಿಯವರ ಇವರ ಎಲ್ಲ
ಪೂರ್ಣ ಪ್ರಮಾಣದ ಬೆಂಬಲವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ಆಗ್ತಿದೆ. ಇನ್ನೇನು 26ನೇ ತಾರೀಕಿಗೆ ಬಹಳಷ್ಟು ವಿಜೃಂಭಣೆಯ ಕಾರ್ಯಕ್ರಮ ನಿಮ್ಮ ಮುಂದೆ ಬರಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಸಾದ್ ಮಂಗವೆಟ್ಟು ಅವರೇ, ನೀವು ಖ್ಯಾತ ಯಕ್ಷ ಗುರುಗಳೆಂದೇ ಪ್ರಸಿದ್ಧಿ ಪಡೆದಿದ್ರಿ. ಈಗ ಯಕ್ಷ ಸೌರಭ ಕಲಾರಂಗದ ನಿಮ್ಮ ಒಡನಾಟ ಹೇಗಿತ್ತು? ಅಂದ್ರೆ 10 ವರ್ಷದಿಂದ ಕೂಡ ನೀವು ಇದರ ಜೊತೆ ಇದ್ದೀರಿ. ಆ ಒಡನಾಟ ನಿಮ್ದು ಹೇಗಿದ್ದೀರಿ ಸರ್? 2015ರಲ್ಲಿ ಯಕ್ಷ ಸೌರಭ ಹಿರೇ ಮಹಾಲಿಂಗೇಶ್ವರ ಕಲಾರಂಗ ಸ್ಥಾಪನೆ ಆಯಿತು. ಈ ಕಲಾರಂಗವನ್ನು ಸ್ಥಾಪಿಸಿದವರು ಹರೀಶ್ ಭಂಡಾರಿ ಗಿಳಿಯಾರು ಅವರು ಆವತ್ತು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ನಾನು ಒಪ್ಪಿದೆ. ಯಾಕೆಂದರೆ ಯಕ್ಷಗಾನದ ಕಾಶಿ, ಸಾಂಸ್ಕೃತಿಕ ನಗರಿ ನಮ್ಮ ಕೋಟ. ಆವಾಗ ಅವರಲ್ಲಿ ಒಂದು ಮಾತು ಹೇಳಿದ್ದೆ, ಈ ಸಂಸ್ಥೆ ಕ್ರಿಯಾಶೀಲವಾಗಿ ನಡೀತದಲ್ಲ ಮಾತ್ರ ಅಂತ. ಬೇಕಾದ್ರೆ ನೀವು ಅವರಲ್ಲಿ ಕೇಳಬಹುದು. ಆ ಬಗ್ಗೆ ನೀವು ಆಲೋಚನೆ ಮಾಡುವುದೇ ಬೇಡ, ಯಾವುದೇ ಕಾರಣಕ್ಕೂ ಈ ಸಂಸ್ಥೆ ನಿಲ್ಲುವುದಿಲ್ಲ ಎನ್ನುವಂಥ ಒಂದು ಮಾತಾಡಿ. ಆಮೇಲೆ ನಾನು ಬಹಳ ಸಂತೋಷದಿಂದ ಒಪ್ಪಿ ಬಂದೆ. ಯಾಕಂದರೆ ಎಷ್ಟೋ ಸಂಘ ಸಂಸ್ಥೆಗಳು ಆರಂಭ ಶೂರತ್ವವನ್ನು ಪ್ರಕಟಿಸುವುದು ಹೆಚ್ಚು. ಆರಂಭದಲ್ಲಿ ಇದ್ದಂಥ ಉತ್ಸಾಹ ಎನ್ನುವಂಥದ್ದು ಮುಂದೆ ಮುಂದೆ ಕಡಿಮೆ ಆಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಅವರಿಗೆ ನಾನು ಕೇಳಿದ್ದೆ. ಆದರೆ ಅವರು ಒಂದು ಆಡಿನ ಮಾತಿನ ಪ್ರಕಾರವಾಗಿ ಆ ಕಲಾ ಸಂಸ್ಥೆಯ ಸೂತ್ರವನ್ನು ಕೈಗೆತ್ತಿಕೊಂಡು ಯಶಸ್ವಿಯಾಗಿ ಉಪಕ್ರಮಿಸಿಬಿಟ್ರು. ಬಹಳ ಸಂತೋಷ ಅಂತ ಹೇಳಿದರೆ, ಅಂದು ಶುಭಾರಂಭಗೊಂಡದ್ದು ಕೋಟ ಹಿರೇ ಮಹಾಲಿಂಗೇಶ್ವರ ದೇವಸ್ಥಾನದ ಕಾರಣಿಕತೆಯನ್ನು ಸಾರುವಂತಹ ಕ್ಷೇತ್ರ ಮಹಾತ್ಮೆ. ಅದನ್ನು ಕೂಡ ನಾನೇ ಬರೀಬೇಕಂತ ಅವರು ಹೇಳಿದರು. ನಾನು ಬರೆದುಕೊಟ್ಟೆ. ಆ ಕ್ಷೇತ್ರ ಮಹಾತ್ಮೆಯ ಮೂಲಕ ಆರಂಭವಾದಂಥ ಆ ಸಂಸ್ಥೆ ಎನ್ನುವಂಥದ್ದು ಮತ್ತೆ ಹಿಂತಿರುಗಿ ಕಂಡದ್ದಿಲ್ಲ. ಆರಂಭದಲ್ಲಿ ಕೆಲವು ಕಲಾವಿದರಿಗೆ ಪೂರ್ಣ ಪ್ರಮಾಣದ ತರಬೇತಿ ಇರಲಿಲ್ಲ. ಕೆಲವು ಕಲಾವಿದರು ಮಾಡ್ತಾ ಇದ್ರು. ಕ್ರಮೇಣವಾಗಿ ಈ ಸಂಸ್ಥೆ ಮುಂದುವರಿತಾ ಇಲ್ಲಿರುವಂಥ ಹವ್ಯಾಸಿ ಕಲಾವಿದರು ಪ್ರಬುದ್ಧ ಕಲಾವಿದರಾಗಿ ವೃತ್ತಿಪರತೆಯನ್ನು ಕಾಣುವಲ್ಲಿ ಸಾಫಲ್ಯವನ್ನು ಕಂಡು ಇವತ್ತು ಯಕ್ಷ ಸೌರಭ ಹಿರೇ ಮಹಾಲಿಂಗೇಶ್ವರ ಕಲಾರಂಗದ ಸದಸ್ಯರು ನಾವು ಎಂದು ಎದೆ ತಟ್ಟಿ ಹೇಳುವಷ್ಟರ ಮಟ್ಟಿಗೆ, ಅಭಿಮಾನಪೂರ್ವಕವಾಗಿ ಹೇಳುವಷ್ಟರ ಮಟ್ಟಿಗೆ ಯಕ್ಷ ಸೌರಭದ ಎಲ್ಲ ಕಲಾವಿದರು ವೃತ್ತಿಪರತೆಯಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳುವುದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದು ಕೇವಲ ಒಬ್ಬಿಬ್ಬರ ಒಂದು ಪ್ರಯತ್ನ ಅಂತಲ್ಲ, ಸಮಾನ ಮನಸ್ಸು, ಆ ಒಂದು ಸಮಷ್ಟಿ ಪ್ರಜ್ಞೆ ಅವರಲ್ಲಿ ಇರುವ ಕಾರಣಕ್ಕಾಗಿ ಎಲ್ಲ ಸದಸ್ಯರ ಒಂದು ಒಗ್ಗೂಡುವಿಕೆ, ಆ ಒಂದು ಒಳ್ಳೆಯ ಮನಸ್ಸಿನಿಂದ ಈ ಸಂಸ್ಥೆ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ. ಅದಲ್ಲದಿದ್ದರೆ ಕೇವಲ 10 ವರ್ಷಗಳಲ್ಲಿ ಸಾಮಾನ್ಯ 25 ಅಥವಾ 50 ಸುವರ್ಣ ಮಹೋತ್ಸವ ಆಚರಿಸುವಂಥ ಸಂಸ್ಥೆಗಳು ನಡೆಸುವಂಥ ಕಾರ್ಯವನ್ನು ಕೇವಲ 10 ವರ್ಷಗಳಲ್ಲಿ ಈ ಸಂಸ್ಥೆ ಮಾಡಿದೆ ಅಂತ ಹೇಳಿದರೆ ಅದು ನಿಜಕ್ಕೂ ಒಂದು ಯಕ್ಷಗಾನ ಲೋಕದಲ್ಲಿ ಒಂದು ದೊಡ್ಡ ವಿಸ್ಮಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಅಧ್ಯಕ್ಷರು ಹೇಳಿದರು, ರಾಘವೇಂದ್ರ ಕರ್ಕಿಯರ ಕೋಡಿಯವರು, ಈ ಸಂಸ್ಥೆಯ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ, ದಶಮಾನೋತ್ಸವದ ಬಗ್ಗೆ. ಇದರ ಹಿಂದೆ ಎಷ್ಟೊಂದು ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಮಾಡ್ತಾ ಬಂತು. ಪರಂಪರೆಯ ದೊಂದಿ ಬೆಳಕಿನ ಆಟ, ಇತಿಹಾಸವನ್ನು ನೆನಪಿಸುವಂಥ ಒಂದು ಕೆಲಸ ಆಯಿತು. ರಂಗಸ್ಥಳದ ಮೇಲೆ ರಂಗಸ್ಥಳ ಕಟ್ಟಿದರು, ಅಟ್ಟಣಿಗೆ ಆಟ. ಆಮೇಲೆ ಹವ್ಯಾಸಿ ಯುವ ಕಲಾವಿದರಿಂದ ಜೋಡಾಟ ಆಯಿತು. ಯಕ್ಷಗಾನ ರಂಗಭೂಮಿಯಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಂದ, ಹವ್ಯಾಸಿ ಮಹಿಳಾ ಕಲಾವಿದರಿಂದ ಜೋಡಾಟ ಆಯಿತು. ಇದು ಸುಲಭ ಸಾಧ್ಯ ಆದಂಥ ವಿಷಯ ಅಲ್ಲ. ಆಮೇಲೆ ತಿರುಪತಿ ವೆಂಕಟರಮಣ ದೇವಸ್ಥಾನದಲ್ಲೂ ಕೂಡ ಪದ್ಮಾವತಿ ಉತ್ಸವದಲ್ಲಿ ನಮ್ಮ ರಾಘವೇಂದ್ರ ಕರ್ಕೆಯರವರ ಅಧ್ಯಕ್ಷೀಯ ಅವಧಿಯಲ್ಲೇ ಹೊರ ರಾಜ್ಯದಲ್ಲೂ ಕೂಡ ಈ ಯಕ್ಷಗಾನ ಪ್ರದರ್ಶನ ಆಯಿತು. ಯಕ್ಷಗಾನ ರಂಗಭೂಮಿಯಲ್ಲಿ ಮೊದಲ ಬಾರಿಗೆ, ಈಗ ವೃತ್ತಿಪರರು ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡುವುದು ವಿಶೇಷ ಅಲ್ಲ, ಹವ್ಯಾಸಿ ಯಕ್ಷಗಾನ ರಂಗಭೂಮಿಯಲ್ಲಿ ಯಕ್ಷಗಾನ ಸಪ್ತಾಹವನ್ನು ನಡೆಸಿದಂಥ ಒಂದು ದೊಡ್ಡ ಶ್ರೇಯಸ್ಸು ಯಕ್ಷ ಸೌರಭಕ್ಕೆ ಸೇರ್ತದೆ. ಅದು ಕೂಡ ಬಹಳ ವಿಶೇಷ ಆದಂಥ ಒಂದು ಸಂಗತಿ ಅಂತ ಹೇಳಬಹುದು. ಆಮೇಲೆ ಮುಖವರ್ಣಿಕೆ ಶಿಬಿರ ಇರಬಹುದು, ನಮ್ಮ ಕಾಳಿಂಗ ಗಾನಪೀಠ ಅಂತ ಒಂದು ಸಂಸ್ಥೆಯನ್ನು ಇಲ್ಲಿ ಸ್ಥಾಪಿಸಿ, ಅಂದರೆ ಕಾಳಿಂಗನೌಡರ ಹೆಸರನ್ನು ಚಿರಸ್ಥಾಯಿಯಾಗಿಸುವುದಕ್ಕೆ. ಅವರು ಸಾರ್ವಕಾಲಿಕ ಅಮರಗಂಧರ್ವ, ಹಾಗಾಗಿ ಅವರ ಹೆಸರು
ಕಾಳಿಂಗ ಗಾನಪೀಠ ಎನ್ನುವ ಒಂದು ಹೆಸರನ್ನು ಇರಿಸಿ ಅಲ್ಲಿ ಕೂಡ ಯಕ್ಷಗಾನದ ಭಾಗವತಿಕೆ ತರಬೇತಿಯನ್ನು ಕೂಡ ನಾವು ಮಾಡಿದವರಿದ್ದೇವೆ. ಯಾಕೆಂದರೆ ಕಾಳಿಂಗನವರು ಕಲಿತಂಥ ಸ್ಥಳ ಅದು ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನ. ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದ ಆ ಒಂದು ಈ ಸಂಸ್ಥೆ ಬಗ್ಗೆ ಹೇಳೋದಿದ್ರೆ, ಬಹಳ ಹಿಂದೆ ದಿವಂಗತ ಪ್ರಾಚಾರ್ಯ ನಾರಾಯಣಪ್ಪ ಉಪ್ಪೂರರ ಆ ಒಂದು ಗುರುತನದ ಗರಡಿಯಲ್ಲಿ ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನದ ತರಗತಿ ಎನ್ನುವಂಥದ್ದು ನಡೀತಾ ಇತ್ತು. ವೃತ್ತಿಪರ ಕಲಾವಿದರು ಸಾಕಷ್ಟು ಮಂದಿ ಇಲ್ಲಿ ಸಿದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ತಂದೆಯವರು ಕೂಡ ಪ್ರಾಚಾರ್ಯ ನಾರಾಯಣಪ್ಪ ಉಪ್ಪೂರರಲ್ಲಿ ಯಕ್ಷಗಾನದ ಭಾಗವತಿಕೆಯನ್ನು ತಾಳವನ್ನು ಕಲಿಯುವುದಕ್ಕಾಗಿ ಸೈಕಲ್ ಮೆಟ್ಟಿಕೊಂಡು ನಮ್ಮೂರಿಂದ ಈ ಕೋಟ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಆವಾಗ ಬಾಲಕರಾಗಿದ್ದಂಥ ಕಾಳಿಂಗನವರು ಅಲ್ಲಿ ಬರ್ತಾ ಇದ್ರು ಎಂಬುದನ್ನು ನಾನು ಕೇಳಿದ್ದೇನೆ. ಅಂಥ ನನ್ನ ತಂದೆಯವರು ಕಲಿಯುವುದಕ್ಕಾಗಿ ಬಂದಂತಹ ಪುಣ್ಯ ಸ್ಥಳದಲ್ಲಿ ನಾನು ಕಲಿಸುವುದಕ್ಕೆ ಬಂದನಲ್ಲ, ಇದು ಬಹುಶಃ ಆ ಮಹಾಲಿಂಗೇಶ್ವರನ ಇಚ್ಛೆ ಅಂತ ನಾನು ಭಾವಿಸಿಕೊಳ್ತೇನೆ. ಅಂಥ ಪುಣ್ಯ ಸ್ಥಳದಲ್ಲಿ ಒಂದು ಯಕ್ಷಗಾನದ ಪಾಠ ಮಾಡುವುದು ಕೂಡ ನನ್ನ ಪಾಲು ಒಂದು ಸೌಭಾಗ್ಯ ವಿಶೇಷ. ಅದರಲ್ಲೂ ಯಕ್ಷಸೌರಭ ಹಿರೇ ಮಹಾಲಿಂಗೇಶ್ವರ ಕಲಾರಂಗ ಎನ್ನುವಂಥ ಈ ಸಂಸ್ಥೆ, ಆ ಸಂಸ್ಥೆಯ ಒಂದು ಕಲಾವಿದರ ಒಂದು ಒಗ್ಗೂಡುವಿಕೆ, ಆ ಪ್ರತಿಭಾ ವಿಶೇಷತೆ, ಇದನ್ನೆಲ್ಲ ಕಂಡಾಗ ನನಗೆ ಬಹಳ ಸಂತೋಷ ಆಯಿತು. ಎಂಥ ಪ್ರದರ್ಶನವೂ ಕೂಡ ಯಶಸ್ವಿಯಾಗಿ ನಿರ್ವಹಿಸುವ ಮಟ್ಟಿಗೆ, ಅಭಿವ್ಯಕ್ತಿಸುವ ಮಟ್ಟಿಗೆ ಇಲ್ಲಿನ ಕಲಾವಿದರು ಸಿದ್ಧರಾಗಿದ್ದಾರೆ. ನಾವು ಬಹುತೇಕವಾಗಿ ರಂಗ ತರಬೇತಿ ತಾಲೀಮುಗಳನ್ನು ನಡೆಸುವುದಿಲ್ಲ. 1-2 ರಿಹರ್ಸಲ್ಗಳಲ್ಲೇ ಮುಗಿಸಿ ಯಕ್ಷಗಾನದ ತರಬೇತಿಗಳನ್ನು ನಾವು ಮಾಡುವುದುಂಟು. ಅಂದರೆ ಅಷ್ಟರ ಮಟ್ಟಿಗೆ ಪಳಗಿದಂಥ ಕಲಾವಿದರು ಈ ಯಕ್ಷ ಸೌರಭದಲ್ಲಿ ಇದ್ದಾರೆ. ಹಿರಿಯರಾದಂಥ ಗೋಪಾಲಕೃಷ್ಣ ಪೈಗಳು, ಶಂಕರ ದೇವಾಡಿ ಕಾರ್ಕಳ ಅವರಿಂದ ತೊಡಗಿ ಹಿರಿಯ ಸ್ವಸ್ತಿಕ ಎನ್ನುವಂಥ ಹಿರಿಯ ಸದಸ್ಯನವರೆಗೆ ಎಲ್ಲ ಕಲಾವಿದರು ಕೂಡ ಒಂದು ನಿರ್ದೇಶನವನ್ನು ಒಪ್ಪುವ, ಒಂದು ಶಿಸ್ತುಬದ್ಧವಾದಂಥ ಪ್ರಕ್ರಿಯೆಗೆ ಒಳಪಡುವಂಥ ಒಂದು ಮನಸ್ಸನ್ನು ಅವರು ಹೊಂದಿರುವುದು ಬಹಳ ನಮಗೆಲ್ಲರಿಗೂ ಸಂತೋಷ ಕೊಡುವಂಥ ಒಂದು ವಿಷಯ. ಮುಖ್ಯವಾಗಿ ನಾವು ಬಡಗುತಿಟ್ಟಿನಲ್ಲಿ ಹೆಚ್ಚಿನ ಎಲ್ಲ ರೀತಿಯ ಪೌರಾಣಿಕ ಪ್ರಸಂಗಗಳನ್ನು ಈ ಸಂಸ್ಥೆಯ ಮೂಲಕ ಆಡಿ ತೋರಿಸಿದ್ದೇವೆ. ಎಲ್ಲ ರೀತಿಯ ಅಂದರೆ ಒಂದು ಶಾಸ್ತ್ರೀಯವಾದ, ಒಂದು ಸಾಂವಿಧಾನಿಕವಾದ, ಒಂದು ಯಕ್ಷಗಾನದ ಸಾಂವಿಧಾನಿಕವಾದಂಥ ಒಂದು ವಿಧಾನವನ್ನು ಇರಿಸಿಕೊಂಡು ಆ ಪ್ರದರ್ಶನವನ್ನು ನಾವು ಇಲ್ಲಿ ನೀಡ್ತಾ ಬಂದಿದ್ದೇವೆ. ಅದು ಅಷ್ಟು ಮಾತ್ರ ಅಲ್ಲದೆ, ಬಡಗುತಿಟ್ಟಿನಲ್ಲಿ ಆಡದೇ ಇರುವಂತಹ, ಯಕ್ಷಗಾನ ರಂಗಭೂಮಿಯಲ್ಲಿ ಕಣ್ಮರೆಯಾಗಿ ಹೋದಂತಹ, ತೆಂಕುತಿಟ್ಟಿನಲ್ಲಿ ಮಾತ್ರ ಪ್ರದರ್ಶನಗೊಳ್ಳುವಂಥ ಕೆಲವು ಪ್ರಸಂಗಗಳನ್ನು ಬಡಗುತಿಟ್ಟಿನ ನಮ್ಮ ಯಕ್ಷಗಾನದ ಏನು ಶೈಲಿ ಇದೆ ಆ ಒಂದು ಮಾರ್ಗದಲ್ಲಿ ನಾವು ಕೂಡ ಪ್ರದರ್ಶಿಸಿ ಯಶಸ್ವಿಯಾಗಿದ್ದೇವೆ. ಇದು ಕೂಡ ಯಕ್ಷ ಸೌರಭದ ಒಂದು ದೊಡ್ಡ ಹಿರಿಮೆ ಅಂತ ಹೇಳುವುದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಅಷ್ಟು ಮಾತ್ರ ಅಲ್ಲದೆ, ಹೇಳಲೇಬೇಕಾದಂಥ ಒಂದು ವಿಷಯ, ಕುಂದಾಪುರದಲ್ಲಿ ನಡೆದಂತಹ ಒಂದು ಸ್ಪರ್ಧೆ, ಯಕ್ಷಗಾನದ ಸ್ಪರ್ಧೆ, 10 ಮಂದಿ ಪ್ರಬಲ ಯಕ್ಷಗಾನದ ಸಂಸ್ಥೆಗಳು ಭಾಗಿಯಾಗಿದ್ದವು. ಅಲ್ಲಿ ಏನಂತ ಹೇಳಿದರೆ, ಯಕ್ಷಗಾನದ ಪಾರಂಪರಿಕವಾದಂಥ ನಡೆಯ ಪ್ರದರ್ಶನಕ್ಕೆ ಪ್ರೈಸ್. ಆ ಒಂದು 10 ಜನರು ಬಹಳ ಸ್ಪರ್ಧಾತ್ಮಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಯಕ್ಷ ಸೌರಭ ಹಿರೇ ಮಹಾಲಿಂಗೇಶ್ವರ ಕಲಾರಂಗವು ಯಕ್ಷೋತ್ತಮ ಕಾಳಗ ಎನ್ನುವಂತಹ ಒಂದು ಸಾಂಪ್ರದಾಯಿಕ ನಡೆಯ ನಡುತಿಟ್ಟಿನ, ವಿಶೇಷವಾಗಿ ನಡುತಿಟ್ಟಿನ ಶೈಲಿಯ ಪ್ರದರ್ಶನವನ್ನು ಪ್ರದರ್ಶಿಸಿ ಪ್ರಥಮ ಸ್ಥಾನವನ್ನು ಪಡೆದರೂ ಕೂಡ ನಮ್ಮ ಇಡೀ ಕರಾವಳಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಂದು ಸಂಸ್ಥೆಯಲ್ಲಿ ಇದ್ದದೇ ಖಂಡಿತ ನಮ್ಮ ಪಾಲಿಗೆ ಒಂದು ಸೌಭಾಗ್ಯ ವಿಶೇಷ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ವರ್ತಮಾನಕ್ಕೆ ಬಂದರೆ, ಸಂಸ್ಥೆಯ ಕಲಾವಿದರಾಗಿದ್ದುಕೊಂಡಂತಹ ರಾಘವೇಂದ್ರ ಕರ್ಕೇರ ಕೋಡಿಯವರು ಕ್ರಿಯಾಶೀಲ ಅಧ್ಯಕ್ಷರು, ಉತ್ಸಾಹಿ ಅಧ್ಯಕ್ಷರು. ಹಾಗೆ ಅವರ ಜೊತೆಯಲ್ಲಿ ಉತ್ಸಾಹಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀನಾಥ ಉರಾಳ ಚಿತ್ರಪಾಡಿಯವರು ಮತ್ತು ಎಲ್ಲ ಸದಸ್ಯರು ನಮ್ಮ ಹರೀಶ್ ಭಂಡಾರಿಯವರ ಬೆಂಬಲವನ್ನು ಪಡೆದು ಎಲ್ಲ ಸದಸ್ಯರ, ಹಿರಿಕಿರಿಯ ಸದಸ್ಯರ ಪ್ರೋತ್ಸಾಹ ಸಹಕಾರದೊಂದಿಗೆ ಈ ಸಂಸ್ಥೆ ಮುನ್ನಡೀತಾ ಇದೆ. ಇವತ್ತು ದಶಮಾನ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಇಂಥ ಒಂದು ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವುದು ನಾವೆಲ್ಲರೂ ಸಂತೋಷ ಪಡುವಂಥ ಒಂದು ಸಂಗತಿ. ಮುಂದೆಯೂ ಕೂಡ ಈ ಸಂಸ್ಥೆ ಬೆಳ್ಳಿ ಹಬ್ಬಕ್ಕೆ,
ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾಗಲಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸ್ಥಾಪಕ ಅಧ್ಯಕ್ಷರಾದ ಹರೀಶ್ ಭಂಡಾರಿ ಅವರು, ನೀವು 10 ವರ್ಷದ ಒಂದು ಹಿಂದಿನ ಹುಟ್ಟಿನಿಂದ ಇದ್ರಿ, ಸ್ಥಾಪಕ ಅಧ್ಯಕ್ಷರಾಗಿದ್ರಿ. ಈಗ ಅದರ ಒಂದು ನೀವು ಗೊತ್ತಿರ್ತದೆ ನಿಮಗೆ 10 ವರ್ಷದಿಂದ ಏನೀಗ ಸವಾಲುಗಳನ್ನು ಎದುರಿಸ್ತಾ ಇದ್ರಿ, ಅಥವಾ ಅದರ ಹುಟ್ಟಿಗೆ ಕಾರಣವೇನಂತ ಒಂದು ಹೇಳ್ಬೋದಾ? ಪ್ರಥಮವಾಗಿ 2015 ಮುಂಚೆ ನಾನು ಮತ್ತು ನನ್ನ ಸ್ನೇಹಿತರು ಬ್ರಹ್ಮಾವರ ಬೈಕಾಡಿಗೆ ಸಂಘಕ್ಕೆ ಹೋಗ್ತಿದ್ವಿ. ಆವಾಗ ನಾವು ಅಷ್ಟು ದೂರ ಹೋಗಿ ಅಲ್ಲಿ ಹೋಗಿ ನಾವು ಅಭ್ಯಾಸ ಮಾಡುವುದಕ್ಕಿಂತ ನಮ್ಮೂರಲ್ಲೇ ಒಂದು ನಾವು ಸಂಘವನ್ನು ಮಾಡಿದರೆ ಹೇಗೆ, ಇಲ್ಲಿಯ ಕೆಲವು ಮನಸ್ಸುಗಳನ್ನು ಕರೆದುಕೊಂಡು ಒಂದು ಒಳ್ಳೆಯ ಸಂಘ ಮಾಡುವ, ನಮ್ಮೂರಿನಲ್ಲಿ ಸಂಘ ಮಾಡಿದರೆ ನಮ್ಮಲ್ಲಿ ಕೆಲವರಿಗೆ ಯಕ್ಷಗಾನ ಕಲಿಬಹುದಲ್ಲ ಅಂತ ಒಂದು ಆಸೆ ನಮ್ಮಲ್ಲಿ ಮೂಡಿತು. ಹಾಗೆ ನನ್ನ ಇನ್ನೊಬ್ಬ ಸ್ನೇಹಿತನಲ್ಲಿ ಹೇಳಿದಾಗ ಆಗ್ಬೋದು, ಅಡ್ಡಿಲ್ಲ, ಇಲ್ಲಿಯೇ ಒಂದು ಸಂಘ ಮಾಡುವ, ಎಲ್ಲಿ ಮಾಡ್ಬೋದು ಅಂತ. ಎಲ್ಲಿ ಮಾಡುವ ಕೇಳಿದ್ರೆ ಒಳ್ಳೆ ಸ್ಥಳ ಅಂದರೆ ನಮ್ಮ ಕೇಂದ್ರದಲ್ಲಿ ನಮ್ಮ ಹಿರೇಮಹಾಲಿಂಗೇಶ್ವರ. ಮುಂಚೆ ಎಲ್ಲ ಯಕ್ಷಗಾನವನ್ನು ಕಲ್ತವರೇ ಇದ್ದದ್ದು ಇಲ್ಲಿ, ಕೇಂದ್ರ ಇತ್ತು ಇಲ್ಲಿ. ಹಾಗಾದ್ರೆ ಅಲ್ಲಿಯೇ ಮಾಡುವ. ಅಲ್ಲಿ ಹೋಗಿ ನಮ್ಮ ಅಲ್ಲಿ ದೇವಸ್ಥಾನದ ಮುಖ್ಯದ ಭಟ್ರಲ್ಲಿ ಕೇಳಿದಾಗ ಅವರು ಅಡ್ಡಿಲ್ಲ ಮಾಡಿ, ತೊಂದರೆ ಇಲ್ಲ ಅಂತ ಒಂದು ಸೈಡಲ್ಲಿ ಒಂದು ರೂಮ್ ಕೊಟ್ಟು, ಆಮೇಲೆ ಮಾಡಬೇಕಾದ್ರೆ ನಮಗೆ ಗುರುಗಳು ಮುಖ್ಯ. ಗುರುಗಳನ್ನು ಯಾರು ಮಾಡುವಂತ, ಅದಾಗಲೇ ಕೇಂದ್ರದಿಂದ ಹೊರ ಬಂದಿರುವಂಥ ನಮ್ಮ ಪ್ರಸಾದ್ ಮಗಭಟ್ರವರು ಅವರೇ ಯೋಗ್ಯವಾದ ಗುರುಗಳು. ನಾವು ಒಂದ್ಸಾರಿ ಹೋದ್ವಿ, ಅವ್ರ ಮನೇಲಿ ಇರಲಿಲ್ಲ, ಫೋನ್ ಮಾಡಿದ್ವಿ. ನಾನು ಎಲ್ಲಿಂದ, ಕೊಟದಿಂದ. ನಾನಿಲ್ಲ, ಈಗ ಇನ್ನೊಂದು ದಿವಸ ಬರ್ತೇನೆ. ಆಯ್ತು ಅಂತ ಮತ್ತೊಂದು ದಿವಸ ಹೋದಾಗ ಸಿಕ್ಕಿದ್ರು. ಹೇಗೆ ನಡಿಬೋದು, ಅವ್ರು ಹೇಳಿದಾಗೆ ಹೇಗೆ ಆಗ್ಬೋದಾ, ಎಲ್ಲರೂ ಆರಂಭಿಕ ಶೂರರಾಗಿ ಇರ್ತಾರೆ, ಸಂಘ ನಡೆಯೋದು ಕಷ್ಟ. ನಾನು ಬಂದ ಮೇಲೆ ಅವರಿಗೆ ಒಂದು ಇದಿರ್ತದೆ, ಗುರುಗಳಾಗಿರುವವರಿಗೆ ಆಗ್ಬೋದು, ಬರ್ತೇನೆ ಅಂತ ಹೇಳಿದ್ರು. ಬಂದ ಮೇಲೆ ಸಂಘವನ್ನು ಆರಂಭಿಸಿದ್ವು ಅದ್ಭುತವಾಗಿ. ಪ್ರಥಮ ವರ್ಷದಲ್ಲೇ ಗುರುಗಳು ಹೇಳಿದ ಹಾಗೆ ಕ್ಷೇತ್ರ ಮಹಾತ್ಮೆಯನ್ನ ಅವರೇ ಪದ್ಯ ರಚನೆ ಮಾಡಿ ಅದ್ಭುತವಾಗಿ. ನಮ್ಮಲ್ಲಿ ಆವಾಗ ಯಕ್ಷಗಾನ ಗೊತ್ತಿದ್ದವರು ಒಂದು 2-3 ಜನ, ಅಂದ್ರೆ ನಾವು ಪೂರ ಪರಿಪೂರ್ಣರಲ್ಲ, ಸ್ವಲ್ಪ ಸ್ವಲ್ಪ ಹೆಜ್ಜೆಗಳು ಬರ್ತಾ ಇತ್ತು. ಹಾಗೆ ನಮ್ಮ ಸ್ನೇಹಿತರನ್ನೆಲ್ಲ ಹಾಕೊಂಡು, ಬಾ ಮರೆಯ, ಒಳ್ಳೆ ಯಕ್ಷಗಾನ ಟೀಮನ್ನು ಮಾಡುವ, ಇಲ್ಲಿ ಒಂದು ಮಾಡಿದ್ರೆ ಒಂದು 4 ಜನ ಮಕ್ಕಳಿಗೆ ಹೆಜ್ಜೆಯ ಅಭ್ಯಾಸ ಆಗ್ತದೆ ಅಂತ. ಆವಾಗ ಹಣದ ಸ್ವಲ್ಪ ತೊಂದರೆ ಇತ್ತು ನಮಗೆ. ಸ್ಥಳ ಆಯ್ತು, ಒಳ್ಳೆ ಯೋಗ್ಯ ಗುರುಗಳಾಯ್ತು, ಮತ್ತೆ ಎಂತ ಮಾಡುವ. ಮತ್ತೆ ಒಂದು 2-3 ಜನರು. ಆವಾಗ ನಮ್ಮ ಜಿಲ್ಲಾ ಪಂಚಾಯತಲ್ಲಿ ರಾಘವೇಂದ್ರ ಕಾಂಚನ್ ಅಂತ ಇದ್ರು, ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ಅವ್ರು ಹೇಳಿದ್ರು, ನೀವು ಮಾಡಿ, ನಿಮ್ಗೆ ಸಪೋರ್ಟ್ ಮಾಡ್ತೇವೆ ನಾವು ಅಂತ. ಮತ್ತೆ ಅವರ ಜೊತೆ ನಮ್ಮ ಭೋಜ ಪೂಜಾರಿ ಅವರು ಕೂಡ ಹಾಗೆ, ನಾವು ನಿಮ್ಮ ಜೊತೆ ಇದ್ದೇವೆ, ಮಾಡಿ ನೀವು, ಒಳ್ಳೆ ಕಾರ್ಯಕ್ರಮ. ಯಕ್ಷಗಾನ ಅಂದ್ರೆ ನಮ್ದು ಸಾಂಸ್ಕೃತಿಕ ಒಂದು ಇದನ್ನು ಉಳಿಸುವಂತ ಕಾರ್ಯಕ್ರಮ, ಮಾಡಿ ನೀವು, ನಾವಿದ್ದೇವೆ. ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು. ಹಣದ ವ್ಯವಸ್ಥೆಗಳನ್ನೆಲ್ಲ ಸ್ವಲ್ಪ ಹೀಗೀಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಆಯ್ತು, ಅದರದ್ದೆಲ್ಲ ವ್ಯವಸ್ಥೆ ಆಯ್ತು. ಮತ್ತೆ ಗುರುಗಳು ಇದ್ದಾರೆ, ಅದೇ ಕ್ಷೇತ್ರ ಮಹಾತ್ಮೆಯನ್ನ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ನಡೆದು ಬಂತು ಈಗ ದಶಮಾನೋತ್ಸವದವರೆಗೆ. ಇದರ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಕ್ರಮಗಳನ್ನು ಈಗಾಗಲೇ ನಮ್ಮ ಈಗಿನ ಅಧ್ಯಕ್ಷರು ಹೇಳಿದ್ರು. ಕೆಲವೊಂದು ಕಹಿ ಘಟನೆಗಳು ನಡೆದಿದೆ, ಅದೆಲ್ಲ ಮೀರಿ ನಾವು ಈ ದಶಮಾನೋತ್ಸವ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮಗೆ ಒಂದು ಹೆಮ್ಮೆ. ಪ್ರಥಮ ವರ್ಷದಲ್ಲಿ ನಾನೇ ಅಧ್ಯಕ್ಷವಾಗಿ 2 ವರ್ಷ ಇದ್ದೆ. ಕಡೆಗೆ ನನ್ನ ಸ್ನೇಹಿತನಾಗಿರುವಂಥ ಹರೀಶ್ ದೇವಾಡಿಗ ಅವರು 2 ವರ್ಷ ಮಾಡಿದ್ರು. ಅದರ ನಂತರ ಮಂಜುನಾಥ ಭಂಡಾರಿ ಅಂತ, ಅವರು ಕೂಡ ಒಳ್ಳೆ ಸಂಘಟಿಗರು, ಅವರು ಒಂದು 2 ವರ್ಷ ಮಾಡಿದ್ರು. ಆಮೇಲೆ ಪ್ರಶಾಂತ ಕೋಡಿ ಅಂತೇಳಿ ಅವರು ಕೂಡ ಅದ್ಭುತವಾಗಿ ಮಾಡಿದ್ರು 2 ವರ್ಷ. ಕಡೆಗೆ ನಮ್ಮ ಈಗಿನ ದಶಮಾನೋತ್ಸವದ ಅಧ್ಯಕ್ಷರಾಗಿರುವಂಥ ನಮ್ಮ ರಾಘವೇಂದ್ರ ಕರ್ಕೇರ್ ಅವರು ಅತ್ಯುತ್ತಮ ಸಂಘಟಿಕ. ಹಾಗಾಗಿ ನಾವೇ ಮಾತಾಡಿಕೊಂಡು ಈ ವರ್ಷ ದಶಮಾನೋತ್ಸವವನ್ನು ಅದ್ಭುತವಾಗಿ ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷರು ಒಂದು ಒಳ್ಳೆಯ ಅಧ್ಯಕ್ಷರು ಬೇಕು. ಯಾರಿದ್ರೆ ಕೇಳಿದ್ರೆ ನಮ್ಮ ರಾಘವೇಂದ್ರ ಕರ್ಕೇರ ಕೋಡಿ, ಇವರು ಅದ್ಭುತವಾಗಿ ಇದು ಮಾಡ್ತಾರೆ. ಎಲ್ಲ ಮಕ್ಕಳು ಇವರು ಎಲ್ಲರೂ ನಮ್ಮ ಈ ಸಂಘಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಅಷ್ಟಲ್ಲ, ಮತ್ತೆ ಇನ್ನೂ ಒಂದಂದ್ರೆ ಮುಖ್ಯವಾಗಿ ನಮಗೆ ಒಂದು ಮಾಡುವಾಗ ಮಹದಾಸೆ, ಮಾಡುವಾಗ ಒಂದು ರಂಗಸ್ಥಳ ಮಾಡ್ಕೊಳ್ಬೇಕು. ರಂಗಸ್ಥಳ ಮಾಡೋದಾದ್ರೆ ಎಂತ ಮಾಡೋದು, ಅವಾಗ ಅಮೃತೇಶ್ವರಿಯಲ್ಲಿ ಹಳೆಯ ರಂಗಸ್ಥಳವನ್ನ ಮೂಲೆಯಲ್ಲಿ ಹಾಕಿದ್ರು. ಆ ಮೂಲೆ ಹಾಕಿದ ರಂಗಸ್ಥಳವನ್ನ ಕೇಳಬೇಕು,
ಯಾರ ಹತ್ರ ಕೇಳೋದು? ಅಲ್ಲಿ ದೇವಸ್ಥಾನದ ಆಗಿನ ಈಗ ಮುಕ್ತೇಶ್ವರಾಗಿ ನಮ್ಮ ಅಧ್ಯಕ್ಷರಾಗಿ ಆನಂದ ಕುಂದರಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿದ್ರು. ಅವರು ಸಂತೋಷದಿಂದ ಒಪ್ಕೊಂಡ್ರು. ಯಕ್ಷಗಾನಕ್ಕಾದ್ರೆ ಉಪಯೋಗಿಸ್ಕೊಳ್ಳಿ, ನಮ್ಗೆ 1 ರೂಪಾಯಿ ಕೊಡೋದು ಬೇಡ, ಆ ದೇವರಿಗೆ ಏನಾದರೂ ಕಾಣಿಕೆ ಹಾಕಿ ಹೋಗಿ ಯಕ್ಷಗಾನವನ್ನ ನೀವು ಮಾಡಿ ಪ್ರಾರಂಭಿಸಿ, ನಾನಿದ್ದೇನೆ ಅಂತ. ಅವರು ಆ ಆರಂಭವಾಗುವಾಗಲೂ ಅವರೇ ಇದ್ರು, ಅಂದ್ರೆ ಸಪೋರ್ಟಿವ್ ಆಗಿ, ಹಣಕ್ಕಾಗ್ಲಿ ಏನಾದರೂ ಮಾಹಿತಿಗಾಗ್ಲಿ. ಈಗ ದಶಮಾನೋತ್ಸವ ಕೂಡ ಅವರೇ ಇರುವುದರಿಂದ ಅವರಿಗೊಂದು ಸಣ್ಣ ರೀತಿಯಲ್ಲಿ ಒಂದು ಸನ್ಮಾನ ಮಾಡಬೇಕು ಎಂಬ ಕಾರಣಕ್ಕೆ ಈಗ ಅವರಿಗೊಂದು ಸನ್ಮಾನವನ್ನ ಇಟ್ಕೊಂಡಿದ್ದೇವೆ. ಹಾಗಾಗಿ ಮನಸ್ಸಿಗೊಂದು ನೆಮ್ಮದಿ ಉಂಟು, ದಶಮಾನೋತ್ಸವ ಆಗ್ತಾ ಉಂಟು ಎನ್ನುವುದಾಗಿ ನಮ್ಮ ಎಲ್ಲ ಸದಸ್ಯರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಮನಸ್ಸಿಗೊಂದು ನೆಮ್ಮದಿ. ಶ್ರೀನಾಥ್ ಉರಳ್ ಅವರೇ, ನೀವು ಸುಮಾರು 8 ವರ್ಷದಿಂದ ಈ ಸಂಘದಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಒಂದು ಜವಾಬ್ದಾರಿಯನ್ನ ಸ್ವೀಕರಿಸಿದ್ರಿ. ನಿಮ್ಮ ಅನುಭವ ಹೇಗಿತ್ತು, ಮತ್ತೆ ಈ ಸಂಘದೊಡನೆ ನಿಮ್ಮ ಒಡನಾಟ ಹೇಗಿತ್ತು? ನಾನು ಈ ಸಂಘವನ್ನು ಸೇರಲಿಕ್ಕೆ ಕಾರಣ ಮುಖ್ಯವಾದುದು ಪ್ರಸಾದ್ ಕುಮಾರ್ ಮಗಬೇಟು ಊರುಗಳು. ಅಂದರೆ 2015ರಲ್ಲಿ ನಾನು ಉಡುಪಿಯಲ್ಲಿ ಕೇಂದ್ರದಲ್ಲಿ 3 ವರ್ಷ ಶೈಕ್ಷಣಿಕ ವಿದ್ಯಾಭ್ಯಾಸದ ಜೊತೆಗೆ ಅಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿ ಊರಿಗೆ ಬಂದವು, ಕೋಟಕ್ಕೆ ಬಂದವು. ಆ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕೆಲಸ ಇವು ಸಿಗ್ತದೆ, ಆದರೆ ಯಕ್ಷಗಾನ ಚಟುವಟಿಕೆ ನಾನು ಹೇಗೆ ತೊಡಗಿಕೊಳ್ಳುವುದು ಎನ್ನುವಾಗ ಹಿರೇಮಾಲಿಕ ದೇವಸ್ಥಾನದಲ್ಲಿ ಒಂದು ಬ್ಯಾನರ್ ಅನ್ನು ನೋಡಿದೆ, ಯಕ್ಷಗಾನ ಅಂದ್ರೆ ಸಂಘ ಸ್ಥಾಪನೆ ಆಗ್ತಾ ಇದೆ, ಗುರುಗಳಾಗಿ ಪ್ರಸಾದ್ ಕುಮಾರ್ ಮಗಬೇಟು ಇದ್ದಾರೆ ಅಂತ. ಆದ್ರೆ ಅದು ನಡೆಸಿಕೊಂಡು ಹೋಗುವವರು ಹರೀಶ್ ಭಂಡಾರಿ ಗಿಳಿಯಾರು ಅಂತ ಇತ್ತು. ಹರೀಶ್ ಭಂಡಾರಿ ಗಿಳಿಯಾರು ಅಂದ್ರೆ ನಮ್ಮ ಮನೆ ಎದುರಲ್ಲೇ ಅವರ ಕಟಿಂಗ್ ಶಾಪ್ ಅನ್ನೋದು ಇರುವುದು. ಆದ್ರೆ ಪ್ರಸಾದ್ ಮಗಬೇಟು ಅಂತ ಹೆಸರುಗಳನ್ನ ಈ ಸಂಘಕ್ಕೆ ಸೇರ್ಕೊಂಡ್ರೆ ನನ್ನ ಚಟುವಟಿಕೆಯನ್ನು ನಾನು ಮುಂದುವರಿಸಬಹುದು, ಒಂದು ಯಕ್ಷಗಾನ ಚಟುವಟಿಕೆಯನ್ನು ಮುಂದುವರಿಸಬಹುದು ಅಂತ ಕೇಳಿ ಹರೀಶ್ ಭಂಡಾರಲ್ಲಿ ಕೇಳಿದೆ. ನಾನೇ ಕೇಳಿದೆ ಸಂಘಕ್ಕೆ ಸೇರ್ಕೊಳ್ಬಹುದು ಅಂತ. ಬನ್ನಿ, ನಮ್ಗೆ ಬೇಕು, ಜನ ಬೇಕು, ಹೇಗಿದ್ರು ಬನ್ನಿ ಅಂತ ಹೇಳಿದ್ರು. ಅಂದ್ರೆ ಆವಾಗಿಂದ ನನ್ನ ಹಾಗೂ ಯಕ್ಷ ಸೌರಭದ ಜರ್ನಿಯನ್ನು ಶುರುವಾಗಿತ್ತು. ಅಂದ್ರೆ ಅದೇ ಅಂದ್ರೆ ಪ್ರಾರಂಭ ಅಷ್ಟೇ. ಆವಾಗ 2015ರಲ್ಲಿ ಆರಂಭದಿಂದಲೇ ನಾನು ಯಕ್ಷ ಸೌರಭ ಜೊತೆಗಿದ್ದ. ಮೊದಲ 2 ವರ್ಷ ಸಾಮಾನ್ಯ ಸದಸ್ಯನಾಗಿದ್ದೆ, ಎಲ್ಲ ಚಟುವಟಿಕೆ ತೊಡಗ್ತದೆ. ಇದನ್ನು ಕಂಡಂತಹ ನಮ್ಮ ಸಂಘ ಒಂದು 2 ವರ್ಷ ಆದ್ಮೇಲೆ ಕಾರ್ಯದರ್ಶಿ ನೀನೇ ಆಗಬೇಕು ಅಂತ ನನ್ನನ್ನು ಕೂರಿಸಿದ್ರು. ನನಗೆ ಆವಾಗ ಅಂದ್ರೆ ಸಂಘವನ್ನು ನೋಡಿ ಸಂಘ ಸದಸ್ಯನಾಗಿದ್ದದ್ದು ಬಿಟ್ರೆ ಮತ್ತೆ ಬೇರೆ ಯಾವ ಸಂಘಟನೆ ತೊಡಗಿಕೊಂಡವನಲ್ಲ. ಇದುವರೆಗೂ ಅಷ್ಟೇ, ಈಗಲೂ ಅಷ್ಟೇ, ಬೇರೆ ಯಾವ ಸಂಘಟನೆ ಇರುವುದು ಯಕ್ಷಗಾನ ಸಂಘಟನೆಯಲ್ಲಿ ಮಾತ್ರ. ನನಗೊಂದು ರೀತಿ ಒಂದು ಸ್ವಲ್ಪ ಕಸಿವಿಸಿ ಆಯ್ತು, ಹೇಗಪ್ಪ, ಯಾಕಂತ ಹೇಳಿದ್ರೆ ಹಿಂದಿನ 2 ವರ್ಷಗಳಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಕೊಟ್ಟಂತಹ ಸಂಸ್ಥೆ ಇದು. ನಾನು ಸಾಮಾನ್ಯ ಸದಸ್ಯನಾಗಿದ್ದೆ. ಹರೀಶ್ ಭಂಡಾರ ಸ್ಥಾಪಕ ಹಿರೇಮಾಲ ಕ್ಷೇತ್ರ ಪ್ರಾರಂಭ ಆಯಿತು. ಅದೇ ವರ್ಷ ನವರಾತ್ರಿ ಹಾಗೂ ಗಣೇಶ ಚತುರ್ಥಿಯಲ್ಲಿ 5-6 ಯುಗಳ ನೃತ್ಯ ಅಂತ ಮಾಡಿದ್ರು. ಒಂದು ಅಂದ್ರೆ ಸಂಘ ಪ್ರಚಾರ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಒಂದು 4-5 ಕಾರ್ಯಕ್ರಮ, ಒಂದು 7-8 ಕಾರ್ಯಕ್ರಮವನ್ನು ಕೊಟ್ಟರು ಅಲ್ಲಿ ಹೋಗಿ. ಆಮೇಲೆ ಶುರುವಾಗಿದ್ದು ನಮ್ಮ ಕಾರ್ತಿಕ ಮಾಸ ಅಂತ ಆದ್ರೆ ಈಶ್ವರ ದೇವಸ್ಥಾನ ದೀಪೋತ್ಸವದ ಸಂದರ್ಭ. ಆವಾಗಲೂ ಅಷ್ಟೇ ಹರೀಶ್ ಭಂಡಾರ ಅಧ್ಯಕ್ಷತೆಯಲ್ಲಿ ಆ ವರ್ಷ ಪ್ರಾರಂಭವಾದ ವರ್ಷವೇ ನಮ್ಮ ಸಂಸ್ಥೆ ಕಾರ್ಯಚಟುವಟಿಕೆಯಿಂದ ಅಷ್ಟೇ ಆಗಿತ್ತು. ಹೇಳಿದ್ರೆ ಕೆಲವೊಂದು ಸಂಘ ಸಂಸ್ಥೆಗಳು ಈಗಲೂ ಒಂದು 50 ವರ್ಷವೋ ದಾಟಿನ ಸಂಘ ಸಂಸ್ಥೆಗಳು ಈಗ ಏನ್ ಮಾಡುದು ಕೇಳಿದ್ರೆ ವರ್ಷಕ್ಕೆ ಒಂದು ವಾರ್ಷಿಕೋತ್ಸವ, ಎಲ್ಲಿ ಆದ್ರೆ ಅಲ್ಲಿ ಒಂದು ಆಟ ಅಷ್ಟೇ ಮಾಡುದು ಬಿಟ್ರೆ ಒಂದು 2-3 ಕಾರ್ಯಕ್ರಮ ಮಾಡ್ತಾರೆ. 50 ವರ್ಷದ ಹಾಗೆ ನಡ್ಕೊಂಡ್ ಬಂದಿದ್ದು. ಆದ್ರೆ ನಮ್ಮ ಸಂಘ ಆಗಲ್ಲ. ಪ್ರಾರಂಭಿಕ ವರ್ಷವೇ 7-8-10 ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಬಂದಂತಹ ಸಂಘ ಪ್ರಾರಂಭಿಕ ವರ್ಷದಿಂದ. ಅವರು ಕಾರ್ತಿಕ ಮಾಸದಲ್ಲಿ ಒಂದು 5 ಸೋಮವಾರ ಬಂತು. 5 ಸೋಮವಾರದಲ್ಲಿ 5 ಸೋಮವಾರ ನಿರಂತರ ಆಟ. ಆಮೇಲೆ ಅದೇ ರೀತಿ 2 ವರ್ಷ ನಡ್ಕೊಂಡ್ ಬಂತು. ಅದೇ ಪ್ರಥಮ ವರ್ಷ ವಾರ್ಷಿಕೋತ್ಸವ ಮಾಡುವಾಗ ಅಟ್ಟಣಿಗೆ ಆಟ ಮಾಡಿದ್ರು, ಅದ್ಭುತವಾದಂತಹ ಕಾರ್ಯಕ್ರಮ. ನೆಕ್ಸ್ಟ್ ವರ್ಷ ಬಂದಾಗ ಹಾಗೆ ಕಾರ್ತಿಕ ಸೋಮವಾರ 5 ಸೋಮವಾರ 5 ರೀತಿಯ ಕಾರ್ಯಕ್ರಮ. ಆಮೇಲೆ ಮತ್ತೆ ಆಸುಪಾಸಿನ ಕಾರ್ಯಕ್ರಮ. ಆಮೇಲೆ ವಾರ್ಷಿಕೋತ್ಸವ ಅಂತ ಬಂದಾಗ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮ, ಸುಮಾರು ಒಂದು 2 ಲಕ್ಷ ಬಜೆಟಿನ ಕಾರ್ಯಕ್ರಮವನ್ನು ಮಾಡಿದ್ದು. ದಶಾವತಾರ ಅಂತ ಕಾರ್ಯಕ್ರಮ ಮಾಡಿ 10 ಅವತಾರಗಳನ್ನು ವಿಷ್ಣುವಂತ ತೋರಿಸಿದ್ದು. ಆವಾಗ ಏನಂದ್ರೆ ಮೇಳಗಳಲ್ಲಿ ಆಗಿ ಎಲ್ಲೇ ಆಗಲಿ ತೋರಿಸ್ತಿದ್ದದ್ದು ದಶಾವತಾರ ಹೇಳ್ತಾ ಇದ್ರು, 8 ಅವತಾರಗಳನ್ನು ತೋರಿಸ್ತಾ ಇದ್ದದ್ದು. ಅದು ನಾವು ಹಾಗಲ್ಲ, 10 ಅವತಾರಗಳನ್ನು ತೋರಿಸ್ಬೇಕು ವಿಷ್ಣು ಅಂತ ಮಾಡಿ, ಅದನ್ನು 3 ರಂಗಸ್ಥಳ ಮಾಡಿ ವಿಶೇಷವಾದ ಸೆಟ್ಟಿಂಗ್ಗಳನ್ನು ಮಾಡಿ ಅಂತಹ ಅದ್ಭುತ ಕಾರ್ಯಕ್ರಮ ಮಾಡಿ ತೋರಿಸಿ ಅದೇ ನಮ್ಮ ತಂದು ಕೂರಿಸಿ. ನನಗೆ ಆವಾಗ ತಲೆಬಿಸಿ, ಇಷ್ಟು ಕಾರ್ಯಕ್ರಮ ನಾನು ಹೇಗೆ ಮಾಡುವುದಪ್ಪ, ಮುಂದುವರ್ಸ ನಡ್ಕೊಳ್ಳೋದು ಹೇಗೆ, ನಾನಿನ್ನು ಹೊಸಬಷ್ಟೇ ಯಕ್ಷಗಾನ ಇದಕ್ಕೆ, ಹೇಗೆ ಅಂತ ಅಂತೂ ಏನೋ ಮಾಡಿತ್ತು. ಅವ್ರು ಮಾಡಿದ್ದನ್ನೇ ಮುಂದುವರ್ಸ ಕಾರ್ತಿಕ ಸೋಮವಾರದ ಕಾರ್ಯಕ್ರಮವು ಎಲ್ಲವನ್ನು ಮಾಡಿತ್ತು. ಅದೇ ರೀತಿಯಲ್ಲಿ ವಾರ್ಷಿಕೋತ್ಸವ ಬಂದಾಗ ಈ ಬಾರಿ ಏನಾದ್ರು ಹೊಸ್ತು ಮಾಡ್ಬೇಕನ್ನೋವಾಗ ಜನರಿಗೆ ಸ್ವಲ್ಪ ಹಳೆಯದನ್ನು ತೋರಿಸುವ, ಹಳೆಯ ಯಕ್ಷಗಾನ ಹೇಗಿತ್ತು ಅನ್ನೋದನ್ನು ತೋರಿಸುವನ್ನಾಗಿ
ಒಂದು ದೊಂದಿ ಬೆಳಕಿನ ಆಟ ಮಾಡಿದ್ದು, ಸಂಪೂರ್ಣ ದೊಂದಿ ಬೆಳಕಲ್ಲಿ, ಬೇರೆ ಇದಿಲ್ಲ. ಅಂದ್ರೆ ದೊಂದಿ ಬೆಳಕಿನ ಆಟವೂ ಹೌದು. ಅದರ ನೆಕ್ಸ್ಟ್ ಇದರಲ್ಲಿ ಈಗ ಪ್ರಚಲಿತದಲ್ಲಿ ಹೇಗೆ ಆಗ್ತಾ ಉಂಟು ಕಾರ್ಯಕ್ರಮ, ಅಂದ್ರೆ ಯಕ್ಷಗಾನ ಹೇಗೆ ನಡೀತಾ ಇದೆ ಅದನ್ನು ತೋರಿಸುವ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ದೊಂದಿ ಬೆಳಕಿನ ಆಟ ಸಂಪೂರ್ಣ ಸಂಪ್ರದಾಯ, ಎಲ್ಲಿಯೂ ಸಂಪ್ರದಾಯಕ್ಕೆ ಅಂದ್ರೆ ಸುಮಾರು ಒಂದು 50 ವರ್ಷಗಳ ಹಿಂದೆ ಹೇಗೆ ಆಗ್ತಾ ಇತ್ತು ಕಾರ್ಯಕ್ರಮ. 4 ಕಂಬಗಳ ರಂಗಸ್ಥಳ, ಹಿಂದ್ಗಡೆ ಪರದೆ ಇಲ್ಲ, ಹಡಿಮಂಚದ ಇದು, ಅದರಲ್ಲಿ ಅಂದ್ರೆ ಸಂಪೂರ್ಣ ವೇಷಭೂಷಣ ಹಾಗೆ ಹಳೆಯ ಸಂಪ್ರದಾಯ ಬಣ್ಣದ ವೇಷ ಎಲ್ಲ ಇಟ್ಟು ಒಂದು ಕಾರ್ಯಕ್ರಮ ಮಾಡ್ತು. ಆಮೇಲೆ ನೆಕ್ಸ್ಟ್ ವರ್ಷವೂ ಹಾಗೆ ನಡ್ಕೊಂತ ಬಂತು. ಅಂತೂ ಯಕ್ಷ ಸೌರಭ ಎನ್ನುವುದು ಯಾವ ಕಾಲಕ್ಕೂ ಸೋಲಿಲ್ಲ, ನಿರಂತರವಾಗಿ ನಡೀತಾ ಉಂಟು. ಮತ್ತೆ ಈ ಕೋಟದ ಕ್ಷೇತ್ರದಲ್ಲಿ ಯಕ್ಷಗಾನ ಸಂಘವನ್ನು 10 ವರ್ಷ ಬಾಳಿಸುವುದು ದೊಡ್ಡ ವಿಷಯವೇ ಅದು. ಯಾಕಂತ ಹೇಳಿದ್ರೆ ಕೋಟದ ಜನತೆ ಎನ್ನುವುದು ಯಕ್ಷಗಾನವನ್ನು ಅಷ್ಟು ಸುಲಭವಾಗಿ ಒಪ್ಪುವಂಥದ್ದಲ್ಲ. ಯಾಕಂದ್ರೆ ಹಿಂದೆ ಅದೆಷ್ಟೋ ಕಲಾವಿದರನ್ನ ಕಂಡಂತಹ ನೆಲ ಇದು. ಮನೆ ಮನೆಯಲ್ಲಿ ಯಕ್ಷಗಾನ ಉಂಟು ಕೋಟ ಕ್ಷೇತ್ರದಲ್ಲಿ. ಹಾಗಾಗಿ ನಾವು ಎಂಥವನ್ನು ಮಾಡಿದ್ರೆ ಇಲ್ಲ ಅದು ಎಂಥ ಯಕ್ಷಗಾನ ಅಂತ ಹೇಳೋರು ಇದ್ದಾರೆ. ಆದರೆ 10 ವರ್ಷ ಬಾಳಿಸಿದ್ದೇವೆ ಅಂತ ಹೇಳಿದಾಗೆ ಇದು ಕನಸಿನ ಮಾತೆ. ನಮಗೆ ಅನೇಕ ಕಷ್ಟಗಳು ಬಂದಿವೆ, ಅದನ್ನೆಲ್ಲ ಪರಿಹರಿಸಿಕೊಂಡು ಹೋಗಿದ್ದೇವೆ. ಹವ್ಯಾಸಿ ರಂಗಗಳಿಗೆ ಕಷ್ಟ ಆಗುವುದೇ, ಮೇಳದಾಟ ಆಗಿದ್ರೆ ಒಬ್ಬರು ದುಡ್ಡು ಕೊಡ್ತಾರೆ ಆಗ್ಬೋದು, ಅಂತೆ ಹೆಸರಾಂತ ಕಲಾವಿದರು ಇರ್ತಾರೆ, ನಡೀತದೆ. ಆದರೆ ಹವ್ಯಾಸಿಗಳ ಆಟ ಅಂತ ನಾವು ಸಂಘಟನೆ ಮಾಡುವುದು ಎಷ್ಟು ಕಷ್ಟ. ಯಾಕಂತ ಹೇಳಿದ್ರೆ ಹವ್ಯಾಸಿಗಳ ಇದಕ್ಕೆ ಎಂತ ಕೊಡುವುದು, ಎಷ್ಟೋ ಜನ ಇದ್ದಾರೆ ಹೇಳಿ. ನಾವು ಡೊನೇಷನ್ಗೆ ಹೋದಾಗ ಹವ್ಯಾಸಿಗಳಿಗೆ ನಾವು ಕೊಡುವುದಿಲ್ಲ ಅಂತ ಹೇಳಿದವರು ಇದ್ದಾರೆ. ಆದರೆ ಈಗ ವರ್ತಮಾನ ಕಾಲದಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಹೆಚ್ಚಿನವರು ಹೇಳ್ತಾರೆ, ಯಕ್ಷಗಾನ ಪ್ರಾಜ್ಞರು ಹೇಳುವಂತೆ ಹೇಳಿದ್ರೆ ಒಂದು ಯಕ್ಷಗಾನ ಹೀಗೆ ಅಂತ ನೋಡ್ಬೇಕಿದ್ರೆ ಅದು ಹವ್ಯಾಸಿ ಕಲಾರಂಗದಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ವೃತ್ತಿಪರ ಮೇಳೆಗೆ ಅವರಿದ್ದ ಸಮಸ್ಯೆಗಳಿರ್ತದೆ, ಇಲ್ಲ ಅಂತಿಲ್ಲ. ಅಂತ ಯಕ್ಷಗಾನ ಅಂತ ಯಾಕಂದ್ರೆ ನಮಗೆ ಹವ್ಯಾಸಿಗಳೇನು ನಮ್ಗೆ ಹೆಸರು ಮಾಡಬೇಕೆಂದು, ನಮಗೆ ಇದರಿಂದ ಹಣ ಸಂಪಾದನೆ ಮಾಡಬೇಕಿದ್ರೆ, ಏನು ನಮ್ಮ ಮನಸ್ಸಿನ ಒಂದು ಏನಾದ್ರು ಆಯಾಸ ಆಗಿದ್ರೆ ಇಲ್ಲ ಮನಸ್ಸಿಗೆ ಏನು ಬೇಸರ ಆಗಿ ಇದನ್ನು ಕಳೆಯೋದಕ್ಕೆ ಇದೊಂದು ಕಲೆ. ಆದ್ರಿಂದ ಹವ್ಯಾಸಿ ರಂಗವನ್ನು ಮುನ್ನಡೆಸಿಕೊಂಡು ಹೋಗುವುದು ತುಂಬಾ ಕಷ್ಟ. ಅದು 10 ವರ್ಷ ಪೂರೈಸಿದ್ದೇವೆ ಅನ್ನೋ ದೊಡ್ಡ ಸಂಗತಿ. ಅದು ಈ ಕ್ಷೇತ್ರದಲ್ಲಿ ದೊಡ್ಡ ಸಂಗತಿ. ಇದೆಲ್ಲರ ಅಧ್ಯಕ್ಷರು, ಒಂದು 5 ಜನ ಅಧ್ಯಕ್ಷರು, ಆಮೇಲೆ ಗುರುಗಳ ಮಾರ್ಗದರ್ಶನ, ಇದೆಲ್ಲವನ್ನ ಮುನ್ನಡೆಸಿಕೊಂಡು ಒಂದು ಸಂಘವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಮತ್ತೆ ಪ್ರತಿ ವರ್ಷವೂ ಹಾಗೆ ವಾರ್ಷಿಕೋತ್ಸವ ಅಂತ ಬರುವಾಗ ನಮಗೆ ತಲೆಬಿಸಿ ಆಗಿದೆ, ಏನು ಮಾಡುದಪ್ಪ ಈ ವರ್ಷ. ಯಾಕಂದ್ರೆ ಈ ದಶಮಾನೋತ್ಸವ ಅಂತ ಬಂದಾಗ ನಮಗೆ ಚಿಂತೆ ಆಗಿದ್ದದ್ದು, ಏನು ಮಾಡಿ ದಶಮಾನೋತ್ಸವ ಕಾರ್ಯಕ್ರಮ ದಶಮಾನೋತ್ಸವಕ್ಕೆ ಮಾಡುವಂತ ಕಾರ್ಯಕ್ರಮಗಳನ್ನೆಲ್ಲ ಹಿಂದೆ ಮಾಡಿ ಆಯ್ತು. ನಾವು ಒಂದು ಸೆಟ್ಟಿಂಗ್ ಆಟವೋ ಇಲ್ಲ ದೊಂದಿ ಬೆಳಕಿನ ಆಟವೋ ಅಥವಾ ತುಂಬಾ ಬಜೆಟಿನ ಆಟವೋ ಎಲ್ಲವನ್ನು ಹಿಂದೆ ಮಾಡಿದ್ದು. ಈ ಸಲ ಹೇಗೆ ಮಾಡುದು ಎನ್ನುವಾಗ ಇದೊಂದು ಆಲೋಚನೆ ಸಿಕ್ಕಿತು. ಗುರುಗಳ ಮಾರ್ಗದರ್ಶನದಲ್ಲಿ ಈ ಹೊರಟಿದ್ದೇವೆ. ಇದನ್ನು ಯಶಸ್ವಿ ಹೇಗಾಗ್ತೇನೋ ಅಂತ, ಯಶಸ್ವಿ ಆಗ್ತದೆ ಅಂತ ಗೊತ್ತುಂಟು, ದೇವರ ದಯೆಯಿಂದ ಯಶಸ್ವಿ ಆಗ್ತದೆ ಅಂತ ಗೊತ್ತುಂಟು. ನೀವೆಲ್ಲರೂ ಬರಬೇಕು ಆ ದಿವಸ ಕಾರ್ಯಕ್ರಮಕ್ಕೆ ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆ ಹೇಳಬೇಕಾಗಿದ್ದು, ಒಂದು ಭೋಜು ಪೂಜಾರಿ, ಇವರು ಗಿರಿಜಾ ರೋಡ್ ಲೈನ್ಸ್ ಮಾಲೀಕರ, ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರ. ಹಾಗೆ ಇನ್ನೊಬ್ರು ಗೌರವ ಸಲಹೆಗಾರ ಅಂತ ವಕೀಲರಾದಂಥ ಟಿ ಮಂಜುನಾಥ್ ಗಿಳಿಯಾರ್. ಯಾಕಂತ ಹೇಳಿದ್ರೆ ನಾವು ಏನೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಗುರುಗಳ ಮಾರ್ಗದರ್ಶನ, ಮತ್ತೊಂದು ಕಾರ್ಯಕ್ರಮ ಹೇಗೆ ಮಾಡ್ಬೇಕಂತ ಹೇಳೋದು ಲಾಯರ್ ಮಂಜುನಾಥರ ನಿರ್ದೇಶನ. ಅವ್ರ ಹತ್ರ ಕೂತ್ಕೊಳ್ಳೋದು, ಏನ್ ಮಾಡುವ ಸರ್ ಅಂತ ಅವ್ರು ಹೇಳ್ತಾರೆ, ಇಂತಿಂತವ್ರ ಬರ್ಲಿಕ್ಕೆ ಹೇಳಿ, ಗೆಸ್ಟ್ಗಳನ್ನ ಇಂತ ಬರ್ಲಿಕ್ಕೆ ಹೇಳಿ, ಹೀಗೆ ಮಾಡೋ ಕಾರ್ಯಕ್ರಮ ಆಗ ಮಾಡು, ಏನೂ ಬೇಸರ ಇಲ್ಲ. ಅವರಿಗೆ ತುಂಬಾ ಒತ್ತಡದಲ್ಲಿ ಇರ್ತಾರೆ ಅವರು, ಅವರ ವಕೀಲ ವೃತ್ತಿಯ ತುಂಬಾ, ಮತ್ತೆ ಅವರ ಸಾಮಾಜಿಕ ಕಾರ್ಯಕರ್ತರು. ಅದರಲ್ಲಿಯೂ ನಾವು ಹೋಗಿ ತೊಂದರೆ ಕೊಟ್ಟಾಗ ಏನೂ ಬೇಸರ ಇಲ್ಲದೆ ಹೀಗೆ ಮಾಡೋದು ಏನಾಯ್ತು ಕೇಳ್ತಾ ಇರ್ತಾರೆ ನಮ್ಮ ಹತ್ರ. ಅದೇ ರೀತಿಯಲ್ಲಿ ಅವರ ಸಹಕಾರದೊಂದಿಗೆ ಸಂಘವು ಈ ದಶಮಾನೋತ್ಸವವನ್ನು ವಿಶೇಷವಾಗಿ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಪ್ರಸಾದ್ ಮೊಗವಿಟ್ಟು ಅವರೇ, ನಿಮ್ಮ ಯಕ್ಷ ಸೌರಭದಲ್ಲಿ ಎಲ್ಲರೂ ಹವ್ಯಾಸಿ ಕಲಾವಿದ್ರೆ, ಅವರಿಗೆ ಅಂದ್ರೆ ನಿಮಗೆ ಯಾವ ರೀತಿ ತರಬೇತಿಯನ್ನು ನೀಡ್ತಾ ಇದ್ರಿ? ಇಲ್ಲಿ ಹವ್ಯಾಸಿ ಕಲಾವಿದರು ಅಂತ ಹೇಳಿದ್ರೆ ಪ್ರತಿಭಾವಂತ ಕಲಾವಿದರು, ಅಂದ್ರೆ ಎಲ್ಲರೂ ಒಂದು ನಿರ್ದೇಶನವನ್ನ ಒಪ್ಪಿಕೊಳ್ಳುವಂತ ಕಲಾವಿದರು, ಮತ್ತೆ ಯಕ್ಷಗಾನ ರಂಗಸ್ಥಳದಲ್ಲಿ ತಾನೇನಾದ್ರೂ ಮಾಡಿ ತೋರಿಸಬೇಕು ಎನ್ನುವಂಥ ಒಂದು ಯೋಗ್ಯತೆಯನ್ನು ಅರ್ಹತೆಯನ್ನು ಪಡೆದುಕೊಂಡಂಥ ಕಲಾವಿದರಿಂದ ನಾವು ಏನೇ ಪ್ರಸಂಗವನ್ನು ಇಟ್ಟರೂ ಕೂಡ ಆ ಪಾತ್ರಗಳಿಗೆ ಜೀವವನ್ನು ನೀಡುವಂಥ ಕಲಾವಿದರು ಇಲ್ಲಿದ್ದಾರೆ. ಹಾಗಾಗಿ ನಿರ್ದೇಶನ ಎನ್ನುವಂಥದ್ದು ಬಹಳ ಸುಸಾಂಗವಾಗಿ ಇಲ್ಲಿ ನಡೆಸುವುದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಅದಲ್ಲದಿದ್ದರೆ ಯಕ್ಷಗಾನದಲ್ಲಿ ಬಹಳ ಕ್ಲಿಷ್ಟಕರವಾದಂಥ ಪ್ರಸಂಗಗಳನ್ನೆಲ್ಲ ನಾವಿಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಬಹುತೇಕ ನಾವು ಉಳಿದ ಸಂಘ ಸಂಸ್ಥೆಗಳಿಗೆ ಹೋಲಿಸಿದರೆ
ಸಾಕಷ್ಟು ರಂಗ ತಾಲೀಮುಗಳನ್ನು ಬೇಡುವಂಥ ಪ್ರಸಂಗಗಳನ್ನು ಇಲ್ಲಿ ಕೆಲವು ರಂಗ ತರಬೇತಿಗಳ ಮೂಲಕ ನಾವು ಈ ಸಂಸ್ಥೆಯಲ್ಲಿ ಮಾಡಿದ್ದೇವೆ ಅಂತ ಹೇಳಿದರೆ, ಅಲ್ಲಿ ಕಲಾವಿದರಲ್ಲಿ ಇರುವಂತಹ ಒಂದು ಕ್ರಿಯಾಶೀಲತೆ ಮತ್ತು ಆ ಒಂದು ಕಲಾವಂತಿಕೆ ಇದಕ್ಕೆ ಸಾಕ್ಷಿ ಅಂತ ಹೇಳೋದು ಬಯಸ್ತೇನೆ. ಪ್ರಾರಂಭದಲ್ಲಿ ಸ್ವಲ್ಪ ಕಲಾವಿದರಲ್ಲಿ ಅಷ್ಟು ಪ್ರೌಢಿಮೆ ಇರಲಿಲ್ಲ ಕೆಲವು ಕಲಾವಿದರಲ್ಲಿ, ಆದರೆ ಹಂತ ಹಂತವಾಗಿ ಅವರು ತಮ್ಮ ಕಲೆಯನ್ನು ವೃದ್ಧಿಸಿಕೊಳ್ತಾ ಈ ಕಲೆಯಲ್ಲಿ ಹೆಚ್ಚು ತೊಡಗಿಕೊಳ್ತಾ, ಅಂದರೆ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ಯಕ್ಷಗಾನ ರಂಗಭೂಮಿಯಲ್ಲಿ ಇರಬಹುದಾದಂಥ ಒಂದು ಪರಂಪರೆ, ಆ ಪರಂಪರೆಗೆ ಹೆಚ್ಚು ನಿಷ್ಠರಾಗಿ, ಜೊತೆಗೆ ಈಗ ಪ್ರಚಲಿತ ಶೈಲಿ ಏನಿದೆ ಅದಕ್ಕೂ ಕೂಡ ಹತ್ತಿರದವರಾಗಿ ಯಕ್ಷಗಾನದ ಎಲ್ಲ ರೀತಿಯ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಈ ಸಂಸ್ಥೆ ಯಶಸ್ವಿಯಾಗಿದೆ. ಈ ಮೂಲ ಪರಂಪರೆ ಅಂತ ಹೇಳಿದ್ರೆ ಬರೀ ಪರಂಪರೆ ಅಲ್ಲ, ಕೇವಲ ಪರಂಪರೆ ಅಂತ ಹೇಳಿದ್ರೆ ವರ್ತಮಾನದ ಪ್ರೇಕ್ಷಕರು ಎಲ್ಲರೂ ಸ್ವೀಕರಿಸೋದಕ್ಕೆ ಸಿದ್ಧರಿಲ್ಲ. ಆದರೆ ಆ ಯಕ್ಷಗಾನದ ಸಂಪ್ರದಾಯ, ಆ ಆಕೃತಿ ಅದನ್ನು ಬಿಡದೆ ಈ ವರ್ತಮಾನದಲ್ಲಿ ಈ ಒಂದು ನಡುತಿಟ್ಟಿನ ಯಕ್ಷಗಾನದ ಪ್ರದರ್ಶನ ಬೇಕು ಅಂತ ಹೇಳಿದಾಗ, ಒಂದು ಪರಂಪರೆ ಪ್ರದರ್ಶನ ಬೇಕು ಅಂತ ಹೇಳಿದಾಗ, ಅದಕ್ಕೂ ಈ ಸಂಸ್ಥೆ ಬದ್ಧವಾಗಿ ಅದಕ್ಕೆ ಸರಿಯಾದಂಥ ಪ್ರಸಂಗಗಳನ್ನು, ಈಗ ತಾಮ್ರಧ್ವಜ ಕಾಳಗ ಇರಬಹುದು, ಚಿತ್ರಸೇನ ಕಾಳಗ ಇರಬಹುದು, ಸೈಂಧವ ವಧ ಇರಬಹುದು, ಮೊದಲಾದಂಥ ಕೆಲವು ನಡುತಿಟ್ಟಿನ ಪ್ರಸಂಗಗಳೇ ಇದೆ. ಆ ಪ್ರಸಂಗವನ್ನೇ ನಾವು ಪ್ರದರ್ಶಿಸ್ತಾ ಬಂದಿದ್ದೇವೆ. ನಡುತಿಟ್ಟಿನ ಪ್ರಸಂಗ ಅಂದ ಕೂಡಲೇ ನಮಗೆ ತಲೆ ಹೋಗ್ತದೆ, ಇಂಥ ಪ್ರಸಂಗ ಆಗ್ಬೋದು, ಒಂದು ಸ್ಥಳ ಇರ್ತದೆ, ಅವ್ರ ಮನೆಯಲ್ಲ ಅಥವಾ ಅವರ ಕೇರಾಪಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದೇ ಪ್ರಸಂಗ ಆಗಬೇಕು. ಉದಾಹರಣೆಗೆ ಇಲ್ಲಿ ಮೊಳಹಳ್ಳಿ ಹಿರಿಯ ನಾಯಕರು ಅಂತ ಯಕ್ಷಗಾನದ ಸೀಮಾ ಪುರುಷ, ಅವರದ್ದು ಒಂದು ಸಂಸ್ಮರಣೆಯ ಕಾರ್ಯಕ್ರಮ ಏನು ಮಾಡುವುದು, ಯಾವ ಪ್ರಸಂಗ ಇಡುವುದು ಯೋಚನೆ ಬಂತು. ಆ ಸಂದರ್ಭದಲ್ಲಿ ಮೊಳಹಳ್ಳಿ ಹಿರಿಯಣ್ಣ ಯಕ್ಷಗಾನ ರಂಗದಲ್ಲಿ ಅವರಿಗೆ ಬಹಳ ಸುಪ್ರಸಿದ್ಧ ಕೀರ್ತಿಯನ್ನು ನೀಡಿದಂಥ ಪಾತ್ರ ತಾಮ್ರಧ್ವಜ. ಅವರ ಸಂಸ್ಮರಣೆಗೆ ತಾಮ್ರಧ್ವಜ ಕಾಳಗವನ್ನೇ ಇಟ್ಟರೆ ಹೆಚ್ಚು ಪ್ರಸ್ತುತ ಎನ್ನುವ ಕಾರಣಕ್ಕಾಗಿ ಆ ತಾಮ್ರಧ್ವಜ ಕಾಳಗವನ್ನು ನಾವು ಇಟ್ಟು ಪ್ರದರ್ಶನ ಮಾಡಿದ್ದೆವು, ಬಹಳ ಯಶಸ್ವಿಯಾಯಿತು. ಆ ನಂತರ ಚಿತ್ರಸೇನ ಕಾಳಗ, ಅದು ಯಕ್ಷಗಾನ ರಂಗಭೂಮಿಯಲ್ಲಿ, ಹವ್ಯಾಸ ರಂಗಭೂಮಿಯಲ್ಲಿ ನಮ್ಮ ಅಂಬಲ್ಪಾಡಿ ಕಲಾರಂಗದವರು ಆಡ್ತಾ ಇದ್ರು. ಆಮೇಲೆ ಹೆಚ್ಚು ಬಳಕೆಯಲ್ಲಿ ಇಲ್ಲದಂತಹ ಪ್ರಸಂಗ, ಯಾಕೆಂದ್ರೆ ರಂಗಸ್ಥಳದಲ್ಲಿ ತುಂಬ ಕೈಕರಣವನ್ನು ಹೊಂದಿರುವಂಥ ಪ್ರಸಂಗ, ಈ ಚಿತ್ರಸೇನೆ ಇರಬಹುದು, ತಾಮ್ರಧ್ವಜ ಕಾಳಗ ಇರಬಹುದು, ಸೈಂಧವ ವಧ ಇರಬಹುದು, ಈ ಎಲ್ಲ ಪ್ರಸಂಗಗಳು. ಅದನ್ನ ಈಗ ವೃತ್ತಿಪರರಿಗಿಂತಲೂ ಅಂಥ ಪ್ರಸಂಗಗಳನ್ನು ಹವ್ಯಾಸಿ ಕಲಾವಿದರಿಗೆ ನಾವು ಸರಿಯಾದಂಥ ನಿರ್ದೇಶನವನ್ನು ನೀಡಿದರೆ, ನಮ್ಮ ಕಲ್ಪನೆ ಏನಿದೆ, ನಮ್ಮ ಕಲ್ಪನೆಗಿಂತಲೂ ನಾವು ಗುರುಗಳ ಮೂಲಕ ನಾವು ಏನು ಪಡೆದುಕೊಂಡಿದ್ದೇವೆ ಅದನ್ನು ನಾವು ಈ ಕಲಾವಿದರ ಮೂಲಕ ತೋರಿಸುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈಗ ಯಕ್ಷಗಾನ ರಂಗಭೂಮಿಯಲ್ಲಿ ವರ್ತಮಾನದಲ್ಲಿ ಹವ್ಯಾಸಿ ಯಕ್ಷಗಾನ ರಂಗಭೂಮಿಯ ಪಾತ್ರ ಎನ್ನುವಂಥದ್ದು ಬಹಳ ದೊಡ್ಡದು. ಅಲ್ಲಿ ಪಾರಂಪರಿಕವಾಗಿ ಮತ್ತೆ ಎಲ್ಲ ವಿಷಯದಲ್ಲೂ ಶಿಸ್ತು ಎಲ್ಲ ರೀತಿಯಲ್ಲೂ ಒಂದು ತನ್ನ ಕಾರ್ಯವೈಖರಿಯನ್ನು ತೋರಿಸ್ಕೊಂಡು ಬಂದವರು ಹವ್ಯಾಸಿ ಯಕ್ಷಗಾನ ರಂಗಭೂಮಿ ಕಲಾವಿದರು. ಆ ನಿಟ್ಟಿನಲ್ಲಿ ಯಕ್ಷ ಸೌರಭವು ಕೂಡ ಅದಕ್ಕೆ ಬದ್ಧವಾಗಿ ನಾವು ನೀಡುವಂಥ ಎಲ್ಲ ಆ ನಿರ್ದೇಶನಕ್ಕೆ ತಲೆವಾಗಿ ನೀಡಿದ್ದಾರೆ. ಮತ್ತು ಕೆಲವೊಂದು ವಿಶೇಷವಾಗಿ ಅಂದರೆ ನಮ್ಮ ಕಲ್ಪನೆಯ ವೇಷಗಳು, ಉದಾಹರಣೆಗೆ ಈಗ ನವಗ್ರಹ ಮಹಾತ್ಮೆ ಎನ್ನುವಂಥ ಒಂದು ಪ್ರಸಂಗ ನಾವು ತೆಂಕುತಿಟ್ಟಿನ ಒಂದು ಪ್ರಸಂಗ ಮಾಡ್ತೀವಿ. ಅದರಲ್ಲಿ ಒಂದು ವಿಶ್ವಕರ್ಮನ ಪಾತ್ರ ಬರ್ತದೆ. ಅದನ್ನು ಬಡಗುತಿಟ್ಟಿನ ಮಾದರಿಯಲ್ಲಿ ನಾವು ಹೇಗೆ ತೋರಿಸ್ಬೋದು, ಅದನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀನಾಥ್ ಔರಾಳ್ ಅವರು ಮಾಡಿದ್ದು. ವಿಶ್ವಕರ್ಮನ ಪಾತ್ರ ಅಲ್ಲಿ ಎಲ್ಲವೂ ಬರಬೇಕು, ವಿಶ್ವದ ಕರ್ಮಶಕ್ತಿಯಾಗಿ, ಆಧ್ಯಾತ್ಮಿಕವಾಗಿ, ಬ್ರಹ್ಮತ್ವವನ್ನು ಪ್ರಕಟಿಸುವ ಒಂದು ವೇಷವಾಗಿ ರಂಗಸ್ಥಳದಲ್ಲಿ ಮೂಡಿ ಬರಬೇಕು. ಹೇಗೆ ತೋರಿಸ್ಬೋದು, ಬಿಡುಮೈಯಲ್ಲಿ ಕಿರೀಟವನ್ನು ಕಟ್ಟಿ, ಗಡ್ಡವನ್ನು ಕಟ್ಟಿ, ಯಕ್ಷಗಾನದ ಆಭರಣವನ್ನು ಹಾಕಿ ಅದನ್ನು ತೋರಿಸಿದಾಗ ಅದಕ್ಕೆ ಯಕ್ಷಗಾನ ಪ್ರೇಕ್ಷಕರು ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು. ಇನ್ನು ಬುಧನ ಪಾತ್ರವನ್ನು ತೋರಿಸಬೇಕಿತ್ತು, ಸ್ವಲ್ಪ ವಿಶೇಷವಾಗಿ ತೋರಿಸುವಂತ. ಅಲ್ಲಿ ಬುಧ ತಾರಾ ಮತ್ತು ಚಂದ್ರನ ಮಗ, ಅವನನ್ನು ಯಾವ ರೀತಿ ತೋರಿಸುವಂಥದ್ದು, ಋಷಿತ್ವವೂ ಬರಬೇಕು, ಅದನ್ನು ಆ ಒಂದು ಕ್ಷಾತ್ರೀಯವಾದಂತಹ ವರ್ಚಸ್ಸು ಬರಬೇಕು. ಇದನ್ನೆಲ್ಲ ತೋರಿಸೋ ಕೇದಿಗೆ ಮುಂದೆ ಕಟ್ಟಿ, ಹಳದಿಯ ಅಂಗಿ ಹಾಕಿ, ಈ ರೀತಿಯಲ್ಲಿ ಗಡ್ಡವನ್ನು ಇಟ್ಟು ಆ ರೀತಿಯಲ್ಲಿ ನಾವು ಅದನ್ನು ತೋರಿಸಿದಾಗ ಕೂಡ ಅದನ್ನು ಹೊಸ ಪ್ರಯೋಗವಾಗಿ ಮೂಡಿಬರುವ ಸಾಧ್ಯತೆ. ಹೀಗೆ ಕೆಲವು ಪಾತ್ರಗಳನ್ನು ನಾವು ಯಕ್ಷಗಾನದ ರಂಗಭೂಮಿಗೆ ಸಮ್ಮತವಾಗಿ ಹೊಸ ರೀತಿಯಲ್ಲಿಯೂ ಕೂಡ ತೋರಿಸುವಲ್ಲಿ ಶಕ್ತರಾಗಿದ್ದೇವೆ. ಅದನ್ನು ನಮ್ಮ ಕೋಟದ ಮತ್ತು ಎಲ್ಲ ಪ್ರಜ್ಞಾವಂತ ಕಲಾ ರಸಿಕರು ಬಹಳ ಹಾರ್ದಿಕವಾಗಿ ಅದನ್ನು ಒಪ್ಪಿದ್ದಾರೆ, ಸ್ವೀಕರಿಸಿದ್ದಾರೆ. ಮತ್ತು ಪ್ರಚಲಿತ ಶೈಲಿ, ಈಗಿನ ವರ್ತಮಾನದ ಶೈಲಿ ಏನಿದೆ ಅದು ಕೂಡ ಇಲ್ಲಿನ ಕಲಾವಿದರು ಮಾಡುವುದಕ್ಕೆ ಸರ್ವಶಕ್ತರೇ ಇದ್ದಾರೆ. ಅಂದರೆ
ನಮಗೆ ಪರಂಪರೆ ಬೇಡ ಮಾರ್ರೆ, ಈಗ ನಮ್ಗೆ ಮಾಮೂಲಿ ಏನು ಆಟ ಆಗ್ತದೆ ಆ ರೀತಿಯಲ್ಲಿ ಮಾಡಿ ತೋರಿಸಿ ಅಂತ ಹೇಳಿದಾಗ ಅದನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಆ ವಿಷಯ ಬಂತು. ರಂಗತಾಂತ್ರಿಕವಾಗಿಯೂ ಕೂಡ ಈ ಯಕ್ಷ ಸೌರಭ ಎನ್ನುವಂಥದ್ದು ವಿಶೇಷವಾದ ರಂಗತಂತ್ರಗಳೊಂದಿಗೆ ಕಾರ್ಯಕ್ರಮಗಳನ್ನು ನಡೆಸಿದ್ದು ಉಂಟು. ಈಗ ಕಳೆದ ವರ್ಷ ನಮ್ಮ ಕೋಡಿ ರಾಘವೇಂದ್ರ ಕರ್ಕೇರವರ ಒಂದು ಸಾರಥ್ಯದಲ್ಲಿ ಕೋಡಿ ಕ್ಷೇತ್ರ ಮಹಾತ್ಮೆ ಎನ್ನುವಂಥ ಒಂದು ಯಕ್ಷಗಾನದ ಪ್ರಸಂಗ ಪ್ರದರ್ಶನ ಆಯಿತು. ಒಂದು 3-4 ಪ್ರಯೋಗ ಆಯಿತು ಅದಕ್ಕೆ. ಅಂದರೆ ಯಾಕೆ ಆ ಮಾತನ್ನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಕೇವಲ ನಾವು ಎಲ್ಲ ವಿಭಾಗವನ್ನು ಅವಲಂಬಿಸಬೇಕಾಗ್ತದೆ. ವರ್ತಮಾನದ ಪ್ರೇಕ್ಷಕರ ಒಂದು ಆಸಕ್ತಿ, ಅವರ ಅಭಿರುಚಿ ಎಲ್ಲವನ್ನು ಗಮನಿಸಿ ಕೂಡ ನಾವು ತೆರೆದುಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಕ್ಷ ಸೌರಭ ಕೋಡಿ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಒಂದು ಪ್ರದರ್ಶನವನ್ನು ಯಕ್ಷಗಾನೀಯವಾಗಿ ಮತ್ತು ಹೊಸತನವನ್ನು ಸೇರಿಸಿಕೊಂಡು ಮಾಡಿದಾಗ 3-4 ಸಾವಿರ ಜನ ಅದನ್ನು ನೋಡಿ ಮೆಚ್ಚಿದರು. ಪದೇ ಪದೇ ಅದಕ್ಕೆ ಕರೆ ಬಂತು, ನಮಗೊಂದು ಆಟ ಕೊಡಿ, ನಮಗೊಂದು ಆಟ ಕೊಡಿ ಅಂತ. ಬಹುಶಃ ಇದೆಲ್ಲ ಯಾವುದೇ ಒಂದು ಸಂಸ್ಥೆಯ ಪ್ರಗತಿ ಮತ್ತು ಪುರೋಗತಿಯ ಒಂದು ಹೆದ್ದಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಸಾಕಷ್ಟು ಪಾರಂಪರಿಕವಾಗಿಯೂ ಮತ್ತು ಸಮಕಾಲೀನವಾಗಿಯೂ ಪ್ರದರ್ಶನಗಳನ್ನು ನೀಡುವಲ್ಲಿ, ಗುಣಾತ್ಮಕವಾದಂಥ ಪ್ರದರ್ಶನಗಳನ್ನು ನೀಡುವಲ್ಲಿ ಸಂಸ್ಥೆ ಬಹಳ ಕ್ರಿಯಾಶೀಲವಾಗಿದೆ. ಇದೆಲ್ಲದಕ್ಕೂ ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳಿರಬಹುದು, ಸಂಸ್ಥಾಪಕ ಅಧ್ಯಕ್ಷರಿರಬಹುದು, ಹಿಂದೆ ನಡೆದುಕೊಂಡು ಬಂದಂತಹ ಅಧ್ಯಕ್ಷೆಯ ಬಳಗ ಇರಬಹುದು, ಮತ್ತು ಎಲ್ಲ ಸದಸ್ಯರ ಮತ್ತು ಊರಿನವರ ಕಲಾಭಿಮಾನಿಗಳ ಪ್ರೋತ್ಸಾಹವೇ ಇದಕ್ಕೆ ಪ್ರಮುಖ ಅಂತ ಹೇಳೋಕೆ ಬಯಸ್ತೇನೆ. ಓಕೆ, ಈಗ ನಿಮ್ಮ ಯಕ್ಷ ಸೌರಭ ದಶಮಾನೋತ್ಸವ ಸಂಭ್ರಮದಲ್ಲಿದೆ. ಅಂದ್ರೆ ಈಗ ಮುಂದಿನ ನಿಮ್ಮ ಕಲಾರಂಗದಿಂದ ಮಕ್ಕಳಿಗೆ ನೀವೇನಾದರೂ ತರಬೇತಿ ನೀಡ್ತೀರಾ, ಅಥವಾ ಈಗ ಯಕ್ಷಗಾನದಲ್ಲಿ ನಿಮ್ಮ ಮುಂದಿನ ಯೋಜನೆಗಳು ಏನಿವೆ? ಸಂಸ್ಥೆ ಬಯಸಿದರೆ ಖಂಡಿತವಾಗಿ ಅಂತಹ ಒಂದು ಉದ್ದೇಶವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡಬಹುದು. ಯಾಕೆಂದರೆ ಕಲಿಕೆಯ ಆಸಕ್ತರು ಈಗಿನ ಕಾಲದಲ್ಲಿ ಕಡಿಮೆ. ಕಲಿಯುವುದಕ್ಕೆ ಮುಂದೆ ಬಂದರೆ, ನಾವು ಕಲಿತೇವೆ ಅಂತ ಹೇಳಿದರೆ ಖಂಡಿತವಾಗಿ ಆ ತರಗತಿಗೆ ನಾನು ಬರುವುದಕ್ಕೆ ಬದ್ಧನಾಗಿದ್ದೇನೆ. ಮತ್ತು ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕಲಿಯುವ ಸಂಖ್ಯೆ ಬಹಳ ಕಡಿಮೆ ಇದೆ. ನಾವು ಕಲಿತು ಮುಗಿಯಿತು ಎನ್ನುವಂಥ ಒಂದು ಪ್ರಜ್ಞೆ ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಕಲಿಯಬೇಕು ಎನ್ನುವಂಥ ಉತ್ಸಾಹವನ್ನು ತೋರಿಸುವಂಥ ಕಲಾವಿದರಿದ್ದರೆ, ಸಂಸ್ಥೆಯ ಅದಕ್ಕೆ ಆಯೋಜನೆಯನ್ನು ಒದಗಿಸಿದರೆ ಖಂಡಿತವಾಗಿ ನಮಗೆ ಗೊತ್ತಿದ್ದನ್ನು ಕಲಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಯಕ್ಷಗಾನದ ಪ್ರಸಂಗ ಪ್ರದರ್ಶನ ಅಂತ ಬಂದಾಗ ನಾವು ಯಕ್ಷಗಾನದ ಹಳೆಯ ರೀತಿಯ ವೇಷಗಳನ್ನು ಉಳಿಸಿಕೊಂಡಿದ್ದೇವೆ. ಅದು ನಮ್ಮ ಯಕ್ಷ ಸೌರಭದ ಒಂದು ಹೆಚ್ಚುಗಾರಿಕೆ ಅಂತ ಹೇಳ್ಬೋದು. ಅಂದರೆ ಯಕ್ಷಗಾನೀಯವಾಗಿ ಬರುವಂಥ ಪಾತ್ರಗಳು, ಮುಖ್ಯವಾಗಿ ಕೆಲವೊಂದು ಪಾತ್ರಗಳಲ್ಲಿ ಬಣ್ಣದ ವೇಷ ಬರ್ತದೆ, ರಾಕ್ಷಸ ವೇಷ. ಅದು ವರ್ತಮಾನ ಕಾಲದಲ್ಲಿ ಇಲ್ಲವೇ ಇಲ್ಲ. ಬಣ್ಣದ ವೇಷದ ಸಾಲಿನ ವೇಷಗಳೆಲ್ಲ ಶೃಂಗಾರ ವೇಷಗಳಾಗಿ ಮಾರ್ಪಟ್ಟಿವೆ. ಅಂತಹ ಬಣ್ಣದ ವೇಷಗಳು, ಅದು ಗಂಡು ಬಣ್ಣ ಇರಬಹುದು, ಹೆಣ್ಣು ಬಣ್ಣ ಇರಬಹುದು, ಅದನ್ನು ನಮ್ಮ ಕಲಾವಿದರು, ಈಗ ಶ್ರೀನಾಥ್ ಉರಾಳ್ರೆ ಇರಬಹುದು, ನಮ್ಮ ರಿತೇಶ್ ಕೊಳಂಬೆ ಅವರು ಇರಬಹುದು, ಅದನ್ನು ಬಹಳ ಸಶಕ್ತವಾಗಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ವೃತ್ತಿಪರರಲ್ಲೂ ಮತ್ತು ಮೇಳಗಳಲ್ಲೂ ನಮ್ಮ ಕೆಲವು ಮೇಳಗಳಲ್ಲಿ ಇಲ್ಲ. ಆ ಹಿಟ್ಟಿನಿಂದ ಚುಟ್ಟಿಗಳನ್ನು ಇಟ್ಟು ಮುಖಮಂಡಲದಲ್ಲಿ, ಅದನ್ನು ಬಹಳ ವಿಶೇಷ. ಅಷ್ಟು ತಾದಾತ್ಮ್ಯ ಬೇಕು, ಅದಕ್ಕೆ ಸೂಕ್ಷ್ಮವಾದಂಥ ಕುಸುರಿ ಕೆಲಸ. ಅಂಥ ಒಂದು ತಾದಾತ್ಮ್ಯದಲ್ಲಿ ನಮ್ಮ ಕಲಾವಿದರು ವೇಷಗಾರಿಕೆಯನ್ನು ಮಾಡಿ ಬಣ್ಣದ ವೇಷವನ್ನು ತೋರಿಸ್ತಾ ಇದ್ದಾರೆ. ಅದು ಬಣ್ಣದ ವೇಷ ಉಳ್ಕೊಂಡಿದೆ. ಮತ್ತು ಅಟ್ಟೆಯ ಕೆದಗಿ ಮುಂದೆ ಸಾಂಪ್ರದಾಯಿಕ ಅಂತ ಬಂದಾಗ ಅಟ್ಟೆಯನ್ನು ಕಟ್ಟಿ ಬಹಳ ಕಷ್ಟ, ಅದರದ್ದು ಬಹಳ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ, ಅದನ್ನು ತೋರಿಸ್ತಾ ಇದ್ದಾರೆ. ಇನ್ನು ಕಿರಾತನ ವೇಷ, ಬೇಡನ ವೇಷ ಬೇಡವಾಗಿ ಹೋಗಿದೆ. ಅಂಥ ಕಿರಾತನ ವೇಷವನ್ನು ಸಾಂಪ್ರದಾಯಿಕವಾಗಿ ಹೇಗೆ ಕೋರೆ ಮುಂಡಾಸು, ಇವತ್ತು ನಾವು ಕಿರಾತನ ಮುಂಡಾಸು ಅಂತ ಹೇಳಿದರೆ ಕಿರಾತನ ವೇಷ ಯಾವುದು, ಮುಂಡಾಸಿನ ವೇಷ ಯಾವುದು ಗೊತ್ತಾಗದಿರುವಂಥ ಪರಿಸ್ಥಿತಿ ನಾವು ಬಂದ್ಬಿಟ್ಟಿದ್ದೇವೆ. ಅವ ಹೇಳ್ಬೇಕು ನಾನು ಕಿರಾತ ಅಂತ. ಗಂಧರ್ವರ ವೇಷಗಳು ಹೇಗಿರಬೇಕು, ಒಂದು ಋಷಿಯ ಪಾತ್ರ ಹೇಗಿರಬೇಕು, ಇದೆಲ್ಲವನ್ನು ಕೂಡ ಈ ಸಂಸ್ಥೆ ಆಹಾರ್ಯದಲ್ಲೂ ಮತ್ತು ಅಭಿವ್ಯಕ್ತಿಯ ವಿಷಯದಲ್ಲೂ ಕೂಡ ಸಶಕ್ತವಾಗಿ ತೋರಿಸುವಲ್ಲಿ ತನ್ನ ಕಲಾ ಧೀಮಂತಿಕೆಯನ್ನು ಪಡೆದುಕೊಂಡಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹರೀಶ್ ಭಂಡಾರೆ, ಡೇರೆ ಮೇಳಗಳ ಜೊತೆಗೆ ನೀವು ಕೂಡ ಹವ್ಯಾಸಿ ಕಲಾವಿದರುಗಳ ಸೇರಿ ಪ್ರದರ್ಶನ ನೀಡುವಾಗ ಅವರಕ್ಕಿಂತ ಮೀರಿಸುವಂತ ಪ್ರದರ್ಶನ ನೀಡ್ತಾ ಇದ್ರಿ. ಅಂದ್ರೆ ಆ ಪ್ರದರ್ಶನ ನೀಡಲಿಕ್ಕೆ ನಿಮ್ಗೆ ತರಬೇತಿ ಅಷ್ಟೇ ಬೇಕಾಗಿರ್ತದೆ. ಆ ಸಮಯಗಳನ್ನು ನೀವೀಗ ಬೇರೆ ಪ್ರೊಫೆಷನಲ್ ಅಲ್ಲಿ ಇರ್ತೀರಿ, ಆ ಸಮಯಗಳನ್ನ ಕೊಡ್ಲಿಕ್ಕೆ ನಿಮ್ಗೆ ಹೇಗೆ ಸಾಧ್ಯವಾಗ್ತದೆ, ಅಥವಾ ಹೇಗೆ ನೀವು ಕೊಡ್ತಾ ಇದ್ರಿ? ಅದು ಹೇಗೆ ಅಂದ್ರೆ, ಅದು ನಮ್ಮ ಬುಡ ಅಂದ್ರೆ ನಮ್ಮ ಗುರುಗಳು ನಮಗೆ ಆ ಥರದಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಅಂದರೆ
ಇದನ್ನೇ ಮಾತಾಡಿ ಈ ಕಲ್ಪನೆಗಳನ್ನು ಮಾಡಿ, ಅಂದ್ರೆ ಬೇಸಿಕ್ ನಾಲೆಜ್ ಒಂದು ಅವ್ರು ಫಸ್ಟಿಗೆ ಹೇಳಿರ್ತಾರೆ ನಮ್ಗೆ, ಯಕ್ಷಗಾನದಲ್ಲಿ ಇದೇ ತರ ಮಾತಾಡಬೇಕು, ಈ ಸನ್ನಿವೇಶ ಬಂದ್ರೆ ಇದನ್ನ ವಿಷಯಗಳನ್ನು ತಕೊಳ್ಳಿ ಅಂತ ಅವ್ರು ಪ್ರಥಮವಾಗಿ ಹೇಳಿರ್ತಾರೆ. ಮತ್ತೆ ಈಗಿನ ಸ್ವಲ್ಪ ವಿಡಿಯೋಗಳು ಇದನ್ನೆಲ್ಲ ಒಂದು ಸ್ವಲ್ಪ ನೋಡ್ತೇವೆ. ಮತ್ತೆ ಇಲ್ಲದಿದ್ರೆ ನಾವು ನಮ್ಮ ಸಂಸ್ಥೆಯಲ್ಲಿರೋ ಎಲ್ಲರೂ ಒಂದೊಂದು ಪ್ರೊಫೆಷನಲ್ ಕೆಲಸದಲ್ಲಿದ್ದಾರೆ, ಯಾರಿಗೂ ಸಮಯ ಇಲ್ಲ. ನಾನಂತೂ ಬೆಳಿಗ್ಗೆ 6:30 ಹೋದ್ರೆ ಸಂಜೆ 8:30. ಪುರಾಡ್ರು ಅಷ್ಟೇ, ಈಗ ಸ್ವಲ್ಪ ಅವರೇ ಟೈಮ್ ಮಾಡ್ಕೊಂಡಿದ್ದಾರೆ. ಇವರು ಬ್ಯಾಂಕಿನಲ್ಲಿರುವವರು, ಇವರು ಯಾವಾಗಲೂ ಬ್ಯುಸಿ ಇರ್ತಾರೆ. ಆ ಟೈಮಲ್ಲಿ ಇದನ್ನೆಲ್ಲ ನೋಡಿ ಮತ್ತೆ ಗುರುಗಳಿಗೆ ಸ್ವಲ್ಪ ಫೋನ್ ಮಾಡಿ, ಸರ್ ಒಂದು ಸ್ವಲ್ಪ ಹೇಗೆ ಮಾತಾಡ್ಬೋದು ಅಂತ ಹೇಳಿ, ಆ ಗುರುಗಳ ಮಾರ್ಗದರ್ಶನ ಉಂಟಲ್ಲ, ಅದೇ ನಮಗೆ ಸ್ಫೂರ್ತಿ. ನಮಗೆ ಆ ಬೇಸು ಮತ್ತೆ ಆ ವಿಚಾರಗಳನ್ನು ಒಂದು ಸ್ವಲ್ಪ ವಿಸ್ತಾರವಾಗಿ ಅವ್ರು ಹೇಳೋದ್ರಿಂದ ಅವರ ಎದುರಿನಲ್ಲಿ ಹೀಗೆಯೇ ಮಾತಾಡ್ಬೇಕೆನ್ನುವಂತ ಒಂದು ಮಾತುಗಳು ಬರ್ತವೆ. ಅಧ್ಯಕ್ಷರೇ, ಇದೀಗ ನೀವು ಯಕ್ಷ ಸ್ವರೂಪದ ಒಂದು ಈ ಸಂಘದಿಂದ ಬರೀ ಯಕ್ಷಗಾನ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ರ, ಅಥವಾ ಒಂದೀಗ ಯಕ್ಷಗಾನ ಕಲೆಗಳಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿರುವಂತ ಕಲಾವಿದರನ್ನ ಗುರುತಿಸ್ತಾ ಇದ್ದೀರಾ, ಅಥವಾ ಹೇಗೆ ಬೇರೆ ಏನಾದರೂ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ? ಯಕ್ಷಸ್ವರೂಪ ಕಲಾರಂಗ ಈಗಾಗಲೇ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪ್ರತಿಯೊಂದು ವಾರ್ಷಿಕೋತ್ಸವದಲ್ಲಿ ಕೂಡ ವಾರ್ಷಿಕವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ, ಯಾವುದೇ ರೀತಿಯಲ್ಲಿ ಮುನ್ನೆಲೆಗೆ ಬಾರದಿರುವಂಥ ಕಲಾವಿದರನ್ನು, ಪ್ರತಿಮೇಳದ ಕಲಾವಿದರನ್ನು ಗುರುತಿಸಿ ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ. ಅದರ ಜೊತೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವಂಥ ಸಂದರ್ಭ ಅಥವಾ ಅಕಾಲಿಕ ಮರಣದಿಂದಾಗಲಿ ಅವರು ವಿಧಿವಶರಾದಾಗ ನಮ್ಮದೇ ಕಾರ್ಯಕ್ರಮದಲ್ಲಿ ಸಂಸ್ಮರಣೆ ಕಾರ್ಯಕ್ರಮವನ್ನು ಕೂಡ ವಿಶೇಷ ಮುತುವರ್ಜಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಬಂದಿದ್ದೇವೆ. ಇದು ನಮ್ಮ ಸಂಸ್ಥೆಯ ಗುರುಗಳ ಮಾರ್ಗದರ್ಶನವೂ ಹೌದು, ನಮ್ಮ ಸಂಘದ ಎಲ್ಲ ಸದಸ್ಯರ ಒಂದು ಆಶಯವೂ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಅದು ಅಲ್ಲದೆ ಈ ಹಿಂದೆ ಮುಖವರ್ಣಿಕೆಯ ತರಗತಿಗಳು ಆಗಿದೆ, ಹೆಜ್ಜೆಯ ತರಗತಿಗಳು ಆಗಿದೆ, ಮತ್ತೆ ಇನ್ನಿತರ ಸಾಮಾಜಿಕ ಕಳಕಳಿ ಉಳ್ಳಂತ ಹಲವಾರು ಕಾರ್ಯಕ್ರಮಗಳನ್ನು ಯಕ್ಷ ಸೌರಭ ಈಗಾಗಲೇ ಹಮ್ಮಿಕೊಂಡು ಬಂದಿದೆ. ಮತ್ತೆ ಯಕ್ಷ ಸೌರಭ ಕಲಾರಂಗಕ್ಕೆ ಎಷ್ಟು ಬೇಡಿಕೆ ಇದೆ ಅಂತ ಹೇಳಿದ್ರೆ, ಎಷ್ಟು ಭಕ್ತಿ ಇದೆ ಅಂತ ಹೇಳಿದ್ರೆ, ಹಲವಾರು ಕ್ಷೇತ್ರಗಳಲ್ಲಿ ನಮ್ಮನ್ನ ಕರೆಸಿ ಹರಕೆಯ ಆಟಗಳನ್ನು ಮಾಡಿದ್ದು ಉಂಟು. ಉದಾಹರಣೆಗೆ ಗುರುಗಳು ಆವಾಗ ಹೇಳಿದ್ರು, ಕೋಡಿಕನ್ಯಾನ ಕ್ಷೇತ್ರ ಮಾತ್ಮೆ, ಕೋಡಿಕನ್ಯಾನ ಕ್ಷೇತ್ರ ಮಾತ್ಮೆಯ ಹರಕೆಯ ಆಟಗಳು ಇನ್ನೂ 2 ಕೂಡ ದೇವಸ್ಥಾನದಲ್ಲಿ ಬುಕ್ಕಿಂಗ್ ಆಗಿದೆ. 3 ಪ್ರದರ್ಶನಗಳು ಈಗಾಗಲೇ ಮುಗಿದಿದೆ, ಇನ್ನೆರಡು ಕಾರ್ಯಕ್ರಮಗಳು ಕೂಡ ಬಾಕಿ ಇದೆ ಮಾಡಲಿಕ್ಕೆ. ಅಷ್ಟೊಂದು ಭಕ್ತಿ ಪೂರ್ಣವಾಗಿರ್ತಕ್ಕಂಥ ಪ್ರದರ್ಶನವನ್ನು ಕೊಡಲಿಕ್ಕೆ ನಮ್ಮ ಗುರುಗಳು ಮತ್ತು ಗುರುಗಳಿಂದ ಮಾರ್ಗದರ್ಶನ ಪಡೆದಂಥ ಎಲ್ಲ ಸದಸ್ಯರು ಕೂಡ ಪರಿಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ಅಲ್ಲದೆ ಕ್ಷೇತ್ರ ಮಹಾತ್ಮೆ ಅಂತಲ್ಲ, ಎಲ್ಲ ರೀತಿಯ ಪೌರಾಣಿಕ ಪ್ರಸಂಗಗಳನ್ನು ಕೂಡ ಹರಿಕೆಯ ಆಟವನ್ನು ಈಗಾಗಲೇ 1-2 ಮಾಡಿ ಮುಗಿಸಿದ್ದೇವೆ. ಮುಂದೆಯೂ ಕೂಡ, ಯಾಕಂತ ಹೇಳಿದ್ರೆ ವೃತ್ತಿ ಮೇಳದಲ್ಲಿ ಯಾವುದಾದ್ರೂ ಕಲಾವಿದರು ರಜೆಯಲ್ಲಿದ್ದಾಗ, ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಮ್ಮ ಸಂಸ್ಥೆಗೆ ಕರೆ ಮಾಡುವುದುಂಟು, ನಿಮ್ಮ ಕಲಾವಿದರು ಯಾರು ಫ್ರೀ ಇದ್ರಾ ಅನ್ನೋದು. ಅನೇಕ ಸಂದರ್ಭದಲ್ಲಿ ನೀಲಾವರ ಮೇಳದಲ್ಲಿ ಹರೀಶ್ ಭಂಡಾರಿ ಗಿಳಿಯಾರಿ ಇವರು ವೇಷ ಮಾಡಿದ್ದುಂಟು, ನಾನು ಕೂಡ ವೇಷ ಮಾಡಿದ್ದುಂಟು. ಅಲ್ಲಿ ಕಲಾವಿದರ ಅನುಪಸ್ಥಿತಿಯ ಕರೆಯ ಮೇರೆಗೆ ಅಂತ ಹೇಳಿದ್ರೆ ಗುರುಗಳ ಮಾರ್ಗದರ್ಶನ ನಮ್ಮ ಸಂಸ್ಥೆಗೆ ಅಷ್ಟೊಂದಿತ್ತು. ಯಾಕಂತ ಹೇಳಿದ್ರೆ ಆ ಕ್ಷಣಕ್ಕೆ ಹೋಗಿ ಮಾಡುವಂಥದ್ದು ಭಾರಿ ಕಷ್ಟ. ನಾವಂತೂ ಮಾಡುವುದಿಲ್ಲ, ಟ್ರಯಲ್ ಇಲ್ಲದೆ, ತರಗತಿ ಇಲ್ಲದೆ ರಂಗಸ್ಥಳವನ್ನು ಪ್ರವೇಶ ಮಾಡಬಾರ್ದಂತ ಉಂಟು. ಆದರೂ ಕೂಡ ಆ ಒಂದು ಸಂಸ್ಥೆಗೆ ಒಳಿತಿನ ದೃಷ್ಟಿಯಿಂದ ನಾವು ನೇರವಾಗಿ ಅಲ್ಲಿ ಗುರುಗಳನ್ನು ಕೇಳಿಕೊಂಡು ಫೋನ್ ಮುಖಾಂತರ ಅದರ ಸಂಭಾಷಣೆಯನ್ನು ತಿಳಿದುಕೊಂಡು ಹೋಗಿ ಮಾಡಿದ್ದುಂಟು. ಹಲವಾರು ನಿದರ್ಶನಗಳುಂಟು. ನಾವಿಬ್ಬರೇ ಅಂತಲ್ಲ, ಹಲವಾರು ಕಲಾವಿದರು ಕೂಡ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಮತ್ತೆ ವಿಶೇಷವಾಗಿ ಯಕ್ಷಸೌರಭ ಕಲಾರಂಗದ ನಮ್ಮ ಭಕ್ತಿಪೂರ್ಣ ಸಾನ್ನಿಧ್ಯದ ಹಿರೇಮಾಲಿಂಗೇಶ್ವರ ಕ್ಷೇತ್ರ ಮಹಾತ್ಮೆಯ ಭಕ್ತಿ ಪುರಾಣವು ಕೂಡ ಈಗಾಗಲೇ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ. ಹರಿಕೆ ಆಟವಾಗಿ ಮಾಡುವುದಿದ್ರೂ ಕೂಡ ನಮ್ಮ
ಕಲಾವಿದರು, ನಮ್ಮ ಸಂಸ್ಥೆ ಸದಾ ಕಟಿಬದ್ಧವಾಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ನಮ್ಮ ಯಕ್ಷ ಸೌರಭ ಈಗಾಗಲೇ ದಶಮಾನೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಹಿಂದಿನ ಅಧ್ಯಕ್ಷರ ಆದಿಯಾಗಿರ್ಬೋದು, ನಮ್ಮ ಸ್ಥಾಪಕ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಎಲ್ಲ ನೆಚ್ಚಿನ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಅಧ್ಯಕ್ಷನಾಗಿ ಹೇಳಲೇಬೇಕು. ಯಾಕಂತೇಳಿದ್ರೆ ಕಾರ್ಯಕ್ರಮ ಮಾಡುವಾಗ ಫಸ್ಟು ಅವರ ಸಲಹೆ ಅಭಿಪ್ರಾಯಗಳನ್ನು ನಾವು ಸಭೆಯಲ್ಲಿ ಅವರನ್ನು ಕುಳಿಸಿಕೊಂಡು ಕೇಳುವಂಥದ್ದು. ಅವರ ಮಾರ್ಗದರ್ಶನದಿಂದಲೇ ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಸೌರಭದಲ್ಲಿ ಆಗ್ತದೆ. ಪ್ರದರ್ಶನ ಮಾಡುವಾಗಲೂ ಕೂಡ ಅವರಿಗೆ ಟ್ರಯಲ್ ಕೊಟ್ಟು ಹೋಗ್ತೇವೆ. ಮರಣ ದಿನದಿಂದನೇ ಕರೆಗಳು ಬರ್ತವೆ. ಅವರವರ ಪಾತ್ರಗಳು ನಾವು ಚಂದ ಕಾಣಿಸಬೇಕು ರಂಗಸ್ಥಳದಲ್ಲಿ ಅನ್ನೋ ದೃಷ್ಟಿಯಿಂದ. ಅವರು ಗಾಡಿಯಲ್ಲಿ ಇರ್ತಾರೆ, ಎಲ್ಲಿರ್ತಾರೆ, ಹೇಗಿರ್ತಾರೆ ನಮಗೂ ಗೊತ್ತಿರೋದಿಲ್ಲ. ಆದರೂ ಕೂಡ ಫ್ರೀ ಮಾಡಿಕೊಂಡು ಅವರು ನಮಗೆ ಫೋನ್ ಮಾಡಿ ವಿವರವಾಗಿ ಒಂದೇ ಬರೆದು ಕಳಿಸ್ತಾರೆ, ಇಲ್ಲ ಫೋನ್ ಮುಖಾಂತರ ಅಲ್ಲೇ ವಿಶೇಷವಾಗಿ ಹೇಳುವಂಥದ್ದು. ಇದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ. ಯಾಕಂತ ಹೇಳಿದ್ರೆ ಎಲ್ಲ ಗುರುಗಳು ಹೀಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಸಂಘವು ಒಳ್ಳೆದ ಹೆಸರು ಬರಬೇಕು, ಸಂಘದ ಕಲಾವಿದರು ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ವಿಶಾಲ ಮನೋಭಾವನೆ ಅವರಲ್ಲಿದೆ. ನಮ್ಮ ಯಕ್ಷ ಸೌರಭದ 10ರ ಸಂಭ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಆಗಲಿಕ್ಕೆ ಅವರು ಬಹುಮುಖ್ಯ ಕಾರಣೀಕರ್ತರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷವಾಗಿ ಕೃತಜ್ಞತೆಯನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಥೆ ಈ ರೀತಿ ಮುನ್ನುಗ್ಗಲಿಕ್ಕೆ ಕಾರಣೀಕರ್ತ ನಮ್ಮೆಲ್ಲ ಸಂಘದ ಸದಸ್ಯರು, ಎಲ್ಲ ಹಿರಿಯ ಸದಸ್ಯರು, ಗೋಪಾಲಕೃಷ್ಣ ಪಯ್ಯಾದಿ ಆಗಿರ್ಬೋದು ಮತ್ತು ಶಂಕರದೇವ ಅಡಿಗ ಕಾರ್ಕಳ, ಇವರ ಮಾರ್ಗದರ್ಶನ ಮತ್ತು ಹಿಂದಿನ ಅಧ್ಯಕ್ಷರುಗಳು ಮತ್ತು ಈಗ ನಮಗಿಂತ ಕಿರಿಯ ಸದಸ್ಯರ ಎಲ್ಲ ಸಹಕಾರ, ಪೂರ್ಣ ಸಹಕಾರದಿಂದ ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅವರೆಲ್ಲರ ಅತೀವ ಆಶಯ ಕ್ರಿಯಾಶೀಲವಾಗಿರ್ತಕ್ಕಂಥ ಪಾಲ್ಗೊಳ್ಳುವಿಕೆಯಿಂದ ಈ ದಶಮಾನೋತ್ಸವ ಅದ್ಧೂರಿಯಾಗಿರಲಿ, ಅವಿರತವಾಗಿರಲಿ ಎನ್ನುವಂಥ ವಿಶೇಷವಾಗಿ ಪ್ರಾರ್ಥನೆಯನ್ನು ಇಟ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷ, ಕೊನೆಯದಾಗಿ ನಿಮ್ಮ ದಶಮಾನೋತ್ಸವ ಸಂಭ್ರಮದ ಬಗ್ಗೆ ಏನು ಹೇಳ್ತೀರಿ? ಯಕ್ಷ ಸೌರಭ ದಶಮಾನೋತ್ಸವ ಸಂಭ್ರಮಾಚರಣೆ ಈ ವರ್ಷ ಅದ್ಧೂರಿಯಾಗಿ ನಡೀತದೆ. ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಸಂಘ ನಿಂತ ನೀರಾಗಬಾರ್ದು, ನಿರಂತರವಾಗಿ ಹರಿಬೇಕು. ಅದು ಖಂಡಿತವಾಗ್ಲೂ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸಂಘದಲ್ಲಿ ಅಂತ ಪ್ರಜ್ಞಾವಂತ ಕ್ರಿಯಾಶೀಲ ಸದಸ್ಯರು ಇದ್ದಾರೆ. ಅದರಲ್ಲೂ ವೃತ್ತಿಯಲ್ಲಿ ಪಡೆದುಕೊಂಡು ತಮ್ಮ ವೃತ್ತಿ ಜೀವನವನ್ನು ಮುಗಿಸಿ ಈ ಹವ್ಯಾಸಕ್ಕೋಸ್ಕರ ಈ ಸಂಘವನ್ನು ಸೇರಿ ತಮ್ಮ ಯಕ್ಷಗಾನ ಕಲೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕಲೆಯಲ್ಲಿ ಇದ್ದಾರೆ. ಅದು ಯಾವತ್ತೂ ನಶಿಸುವುದಿಲ್ಲ. ಹಣದ ಸಮಸ್ಯೆ ಇಲ್ಲಿ ಸಂಘಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ದುಡಿಮೆಗೆ ಹೋಗ್ತಾರೆ, ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಎಲ್ಲರೂ ಒಂದೊಂದು ಊರಿನಿಂದ ಬರ್ತಾರೆ. ವಿಶೇಷವಾಗಿ ಈ ಸಂಸ್ಥೆಯಲ್ಲಿ ಸದೃಢವಾಗಲಿಕ್ಕೆ ಕಾರಣ ಒಂದೊಂದು ಸಂಘದಿಂದ ಒಂದೊಂದು ಕಲಾವಿದರು ಈ ಸಂಘದಲ್ಲಿದ್ದಾರೆ, ಒಂದೊಂದು ಊರಿನಿಂದ ಒಂದೊಂದು ಕಲಾವಿದರು ಈ ಸಂಘದಲ್ಲಿದ್ದಾರೆ. ಹಾಗಾಗಿ ದಶಮಾನೋತ್ಸವ ಸಂಭ್ರಮಾಚರಣೆಗೆ ಯಾವುದೇ ರೀತಿಯ ಅಡೆತಡೆ ಆತಂಕ ಏನಿಲ್ಲ. ಸಂಭ್ರಮಾಚರಣೆ ವಿಶೇಷವಾಗಿ ಆಚರಣೆ ಆಗ್ತದೆ. ಆದರೆ ಮುಂದಿನ ದಾರಿ ಏನಂತ ಹೇಳಿದ್ರೆ ಇದು 25 ವರ್ಷಗಳು ಅದ್ಧೂರಿಯ ಸಂಭ್ರಮಾಚರಣೆ ಕಾಣಬೇಕು, 50 ವರ್ಷಗಳ ಪರ್ವಕಾಲದ ಆಚರಣೆ ಕಾಣಬೇಕು ಎನ್ನುವಂಥದ್ದು ಈ ಸಂಸ್ಥೆಯ ದಶಮಾನೋತ್ಸವದ ಅಧ್ಯಕ್ಷನಾಗಿ ನನ್ನ ಆಶಯ. ಹಾಗಾಗಿ ಈ ದಶಮಾನೋತ್ಸವೇ ಅದಕ್ಕೆ ಸ್ಫೂರ್ತಿಯಾಗಬೇಕು. ಈ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಕಲಾಭಿಮಾನಿಗಳು ನಮಗೆ ಸಹಕಾರವನ್ನು ಕೊಡಬೇಕು. ಏಪ್ರಿಲ್ 26 ಸಂಜೆ 4 ಗಂಟೆಯಿಂದ ನಮ್ಮ ದಶಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಸಾಧಾರಣ 1ರಿಂದ ತಡರಾತ್ರಿ 2 ಗಂಟೆಯ ತನಕ ಈ ದಶಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮ ಇರುತ್ತದೆ. ಆ ಎಲ್ಲ ಅಷ್ಟು ಗಂಟೆಗಳ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳು ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಹರಸಿ ನಮ್ಮ ಸಂಘವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿ, ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ದಶಮಾನೋತ್ಸವ ಸಂಭ್ರಮವನ್ನು ಆಚರಿಸುವಂಥ ನಿಮ್ಮ ಸಂಸ್ಥೆಯು ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸುವಂತಾಗಲಿ ಎನ್ನುವುದು ನ್ಯೂಸ್ ನೆಕ್ಸ್ಟ್ನ ಆಶಯ.
ಇನ್ನೊಂದು ವಿಶೇಷ ಕಾರ್ಯಕ್ರಮಗಳ ಜೊತೆಗೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.